ಹಲೋ ಹಾಯ್ ನಮಸ್ತೆ ಎಲ್ಲರಿಗೂ. ಸೊ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಮಾಲ್ಗುಡಿ ಯೂನಿವರ್ಸಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ಒಂದು ಸೆಷನಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಅಂತಂದರೆ, ಯಾರೆಲ್ಲ TET ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದಾರೆ, ಸೊ ಇದೇನು ಲಾಸ್ಟ್ ಇನ್ನು 15 ಡೇಸ್ ಇದೆ ಅಷ್ಟೇ, ಹೌದಲ್ವಾ? ಸೊ ಅವರಿಗೆಲ್ಲ ಹೆಲ್ಪ್ ಆಗಲಿ ಅಂತ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, ಸೊ ಸೋಷಿಯಲ್ ಸೈನ್ಸ್ ಯಾರೆಲ್ಲ ತೊಗೊಂಡಿದ್ದಾರೆ ಅಂದರೆ ಸೆಕೆಂಡ್ ಪೇಪರಲ್ಲಿ, ಅರ್ಥ ಆಯ್ತಲ್ಲ? ಸೆಕೆಂಡ್ ಪೇಪರಲ್ಲಿ ಏನಿರುತ್ತೆ ಅಂದರೆ, ಫಸ್ಟು ಲ್ಯಾಂಗ್ವೇಜ್ ತೊಗೊಂಡವರು ಕನ್ನಡ, ಸೆಕೆಂಡ್ ಲ್ಯಾಂಗ್ವೇಜ್ ತೊಗೊಂಡವರು ಇಂಗ್ಲೀಷು, ಥರ್ಡಲ್ಲಿ ನೀವು ಇನ್ನೊಂದು ಚೈಲ್ಡ್ಹುಡ್ ಬಗ್ಗೆ ತೊಗೊಳ್ತೀರಾ, ಅದಾದಮೇಲೆ ಫೋರ್ತು ಸೋಷಿಯಲ್ ಸೈನ್ಸ್ ಬಗ್ಗೆ ಇರುತ್ತೆ ನಿಮಗೆ. ಸೊ ಆ ಒಂದು ಪೇಪರನ್ನೇ ತೊಗೊಂಡು ನಾನು ಇವತ್ತಿನ ದಿನ ಬಂದಿದ್ದೀನಿ. ಸೊ ಎಲ್ಲರೂ ಯಾರು TETಗೆ ಪ್ರಿಪರೇಷನ್ಸ್ ಆಗ್ತಾ ಇದ್ದೀರಿ ಅವರಿಗೆ ತುಂಬ ಹೆಲ್ಪ್ ಆಗಲಿ ಅಂತಂದು ಕಾರಣ ಇಷ್ಟೇ. ಯಾಕಂದರೆ ಎಲ್ಲ ಒಂದು 4 ಆಪ್ಷನ್ಸ್ಗಳ ಒಂದು ವಿಶ್ಲೇಷಣೆಯನ್ನು ನಮ್ಮ ಒಂದು ಮಾಲ್ಗುಡಿ ಯೂಟ್ಯೂಬ್ ಯೂನಿವರ್ಸಲ್ ಚಾನಲ್ ಏನಿದೆ, ಸೊ ಅದರಲ್ಲಿ ನೀವು ವಾಚ್ ಮಾಡ್ಬೋದು ಅಂತಂದು. ಅದಕ್ಕೆ ತಪ್ಪದೇನೆ ನೀವೇನು ಮಾಡಬೇಕು ಅಂತಂದರೆ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಅದರ ಜೊತೆಗೆ ಶೇರ್, ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಕಾರಣ ಇಷ್ಟೇ, ನೀವು ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ತಾ ಹೋದರೆ, ಹೆಚ್ಚು ನಮ್ಮ ವಿಡಿಯೋಗಳನ್ನು ನೋಡ್ತಾ ಹೋದರೆ ಇನ್ನೂ ಚೆನ್ನಾಗಿರ್ತಕ್ಕಂಥ ವಿಡಿಯೋಸ್ಗಳನ್ನು ನಾವು ತೆಗೆದುಕೊಂಡು ಬರೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಜಾಸ್ತಿ ಟೈಮನ್ನು ವೇಸ್ಟ್ ಮಾಡದೆ ನಾನು ಏನು ಮಾಡ್ತೀನಿ, ಸೊ ಲೆಟ್ಸ್ ಮೂವ್ ಆನ್ ದ ಫಸ್ಟ್ ಕ್ವಶನ್. ಯಾರೆಲ್ಲ ಸೋಷಿಯಲ್ ಸೈನ್ಸ್ ತೊಗೊಂಡಿರ್ತೀರ ಅವರಿಗೆ ಫಸ್ಟು ಎಲ್ಲಿರುತ್ತೆ ಅಂದರೆ 91 ಕ್ವಶನ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ 91ನೇ ಕ್ವಶನ್ ನೋಡ್ರಿ ಏನಿದೆ ಅಂತಂದು, ಕರ್ನಾಟಕದಲ್ಲಿ ಕಂಡು ಬಂದಿರುವ ಪ್ರಥಮ ಸಂಸ್ಕೃತ ಶಾಸನ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಸೊ ಇಲ್ಲೇನಿದೆ, ಬಾದಾಮಿ ಶಾಸನ, ಮಳವಳ್ಳಿ ಶಾಸನ, ಅದರ ಜೊತೆಗೆ ತಾಳಗುಂದ ಶಾಸನ ಮತ್ತೆ ಚಂದ್ರವಳ್ಳಿ ಶಾಸನ ಅಂತಂದು. ಕರ್ನಾಟಕದಲ್ಲಿ ಕಂಡು ಬಂದಿರುವಂತಹ ಪ್ರಥಮ ಸಂಸ್ಕೃತ ಶಾಸನ ಯಾವುದು ಅಂತಂದ್ರೆ ತಾಳಗುಂದ ಶಾಸನ ಅಂತಂದು ನಾವು ಕರಿತೀವಿ. ಯಾವುದು? ತಾಳಗುಂದ ಶಾಸನ ಅಂತಂದು ನಾವಲ್ಲಿ ಹೇಳ್ತೀವಿ. ಹಾಗಾದ್ರೆ ಬಾದಾಮಿ ಶಾಸನ ಬಗ್ಗೆ ಆಗಿರ್ಬೋದು, ತಾಳಗುಂದ ಶಾಸನ ಬಗ್ಗೆ ಆಗಿರ್ಬೋದು, ಮಳವಳ್ಳಿ ಶಾಸನ ಬಗ್ಗೆ ಆಗಿರ್ಬೋದು, ಮತ್ತೆ ಚಂದ್ರವಳ್ಳಿ ಶಾಸನ ಬಗ್ಗೆ ಆಗಿರಬಹುದು. ಈ 4ರ ಒಂದು ವಿಶೇಷತೆ ಏನಿದೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ಎಕ್ಸಾಮ್ ಪರ್ಪೋಸ್ ಏನ್ ಬೇಕಾಗಿದೆ ಅದ ವಿಷಯವನ್ನ ನಾವಿಲ್ಲಿ ಹೇಳಕ್ ಹೊರಟಿದ್ದೇವೆ. ಬಾದಾಮಿ ಶಾಸನ ಅಂತಂದ್ರೆ, ಓಕೆ, ಸೊ ಬಾದಾಮಿ ಶಾಸನ 7ನೇ ಶತಮಾನದಲ್ಲಿ ದೊರೆತಿರ್ತಕ್ಕಂಥ ಒಂದು ಶಾಸನ ಅಂತ ಹೇಳ್ಬಹುದು. ಇದು ಕನ್ನಡ ಮತ್ತು ಸಂಸ್ಕೃತ ದ್ವಿಭಾಷೆಯ ಒಂದು ಶಾಸನ ಅಂತಾನು ನಾವು ಕರಿತೀವಿ. ಸೊ ಇದು ತ್ರಿಪದಿಯಲ್ಲಿ ರಚನೆ ಆಗಿರ್ತಕ್ಕಂಥ ಒಂದು ಮೊದಲ ಶಾಸನ ಅಂತ ಹೇಳ್ಬೋದು. ತ್ರಿಪದಿಯಲ್ಲಿ ರಚನೆ ಆಗಿರ್ತಕ್ಕಂಥ ಶಾಸನ ಯಾವುದು ಅಂತ ಕೇಳಿದಾಗ ಬಾದಾಮಿ ಶಾಸನ ಅಂತ ಹೇಳ್ತೀವಿ. ಅಲ್ಲಿ ಎಲ್ಲಿ ದೊರೆತಿದೆ ಅಂತಂದ್ರೆ ಕಪ್ಪೆಹಾರೆ ಬೆಟ್ಟನ ಒಂದು ಪುಸ್ತಕದಲ್ಲಿ ನಾವು ನೋಡಬಹುದು ಅಂತಂದು. ಅಂದ್ರೆ ಆ ಒಂದು ಕಪ್ಪೆಹಾರೆ ಬೆಟ್ಟನ ಒಂದು ಎಂಬ ಪದದ ಜೊತೆಗೆ ಏನಾಗಿದೆ ಅಂತಂದ್ರೆ ಈ ಒಂದು ಬಾದಾಮಿ ಶಾಸನವನ್ನ ವರ್ಣನೆ ಮಾಡಲಾಗಿದೆ ಅಂತಂದು ನಾವು ಕರಿತೀವಿ. ಸೊ ಆರ್ಯಭಟನು ಸತ್ಸ ಜನರಿಗೆ ಹಿತಕಾರಿ, ದುರ್ಜನರಿಗೆ ಭಯಂಕರನೆಂದು ಈ ಒಂದು ಶಾಸನದಲ್ಲಿ ಲೇಖನವಾಗಿದೆ ಅಂತಂದು ನಾವು ಹೇಳ್ಬಹುದು. ಹಳೆಗನ್ನಡ ರೂಪದಂತಹ ಒಂದು ಹಂತವನ್ನು ತೋರಿಸುವ ಈ ಶಾಸನವು ಭಾಷಾಶಾಸ್ತ್ರ ಆಗಿರ್ಬೋದು, ಛಂದಸ್ಸಾಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಈ 3 ಕ್ಷೇತ್ರಗಳಲ್ಲಿ ಅಪಾರವಾದಂತಹ ಮಹತ್ವವನ್ನು ಹೊಂದಿರತಕ್ಕಂಥದ್ದೇ ಯಾವುದು ಅಂತಂದ್ರೆ ಬಾದಾಮಿ ಶಾಸನ ಅಂತಂದು ನಾವಲ್ಲಿ ಹೇಳ್ತೀವಿ. ಸೊ ಇದನ್ನ ನೀಟಾಗಿ ನೋಟ್ಸ್ ಮಾಡ್ಕೊಡ್ರಿ, ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕಂಟಿನ್ಯೂ ಆಗಿ ಕ್ಲಾಸಸ್ ಅನ್ನ ನೋಡ್ತಾ ಹೋಗಿ. ಯಾಕಂದ್ರೆ ಮುಂದೆ ಇನ್ನೂ ಚೆನ್ನಾಗಿ ಇರ್ತಕ್ಕಂಥ ಒಂದು ಎಕ್ಸ್ಪ್ಲನೇಷನ್ಸ್ ಅನ್ನ ನೀವು ನೋಡ್ತಾ ಹೋಗ್ಬೋದು. ಎಲ್ಲ 4 ಒಂದು ವಿಷಯದ ವಿಶ್ಲೇಷಣೆಯನ್ನ ನಾವಿಲ್ಲಿ ಮಾಡ್ತಾ ಇದ್ದೀವಿ. ಮಳವಳ್ಳಿ ಶಾಸನ. ಮಳವಳ್ಳಿ ಶಾಸನ ಅಂತಂದ್ರೆ ನೋಡ್ರಿ, ಗ್ರಾಮದ 6 ಮುಖ ಸ್ತಂಭ ಶಾಸನವು 2 ವಿಭಿನ್ನ ಅವಧಿಯ 2 ರಾಜರು, ಮತ್ತೆ ಯಾರಂದ್ರೆ ಅವರಿಬ್ಬರು ರಾಜರು, ಸೊ ಶಾತಕರ್ಣಿ ಅಂದ್ರೆ ವಿಣ್ಣುಕೂಡ ಚಿಟುಕುಲಾನಂದ ಶಾತಕರ್ಣಿ, ಕ್ರಿಸ್ತಶಕ 150 ಮತ್ತು ಕದಂಬ ಮಯೂರವರ್ಮ ಅಥವಾ ಶಿವವರ್ಮ ಏನಿದ್ದಾರೆ 250 ಮತ್ತು 300ರವರೆಗೆ ಕೆತ್ತಿಸಿದ ಅಪರೂಪವಾದಂಥ ಶಾಸನ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ 2 ರಾಜರಿಂದ ಕೆತ್ತಲ್ಪಟ್ಟಿರ್ತಕ್ಕಂಥ ಒಂದು ಶಾಸನ ಮಳವಳ್ಳಿ ಶಾಸನ ಅಂತ ಹೇಳ್ತೀವಿ. ಇವರಿಬ್ಬರು ಮಾನವ್ಯ ಗೋತ್ರದ ಹಾರತಿ ಪುತ್ರರಾಗಿದ್ದರು ಅಂತಂದು. ಮಾನವ್ಯ ಗೋತ್ರದ ಹಾರತಿ ಪುತ್ರರು ಯಾರು ಅಂತಂದಾಗ ಶಾತಕರ್ಣಿ ಮತ್ತು ಶಿವವರ್ಮ ಆಗಿರ್ಬೇಕು ಅಂತ ನಿಮ್ಗೆ ಗೊತ್ತಿರಬೇಕು. ಕದಂಬ ವಂಶದ ಬ್ರಾಹ್ಮಣರಿಗೆ ಸೇರಿದಂತ ಹಲವು ಗ್ರಾಮಗಳನ್ನ ದಾನವಾಗಿ ನೀಡಿರ್ತಕ್ಕಂಥ ಒಂದು ಉಲ್ಲೇಖವನ್ನ ನಾವೆಲ್ಲಿ ನೋಡ್ತೀವಿ? ಮಳವಳ್ಳಿ ಶಾಸನದಲ್ಲಿ ನೋಡ್ತೀವಿ ಅಂತಂದು. ಸೊ ಅಂದ್ರೆ ಇಲ್ಲಿ ಕದಂಬರ ವಂಶದ ಒಂದು ಬ್ರಾಹ್ಮಣರಿಗೆ ಏನ್ ಮಾಡ್ತಾರೆ, ಕೆಲವೊಂದು ದಾನ ಧರ್ಮಗಳನ್ನ ಮಾಡ್ತಾರೆ. ಆ ಒಂದು ವಿಷಯದ ಕುರಿತಾಗಿ ನಾವೇನ್ ಮಾಡ್ತೀವಿ, ಮಳವಳ್ಳಿ ಶಾಸನದಲ್ಲಿ ನೋಡ್ತಾ ಹೋಗ್ತೀವಿ ಅಂತಂದು. ಇದು ಯಾವ ಭಾಷೆಯಲ್ಲಿ ಬರೆದಿದೆ ಅಂತಂದ್ರೆ ಪ್ರಾಚೀನ ಭಾಷೆಯಲ್ಲಿ ನಾವು ಇದನ್ನ ನೋಡ್ತೀವಿ ಅಂತಂದು. ಓಕೆ, ಅದ್ರ ಜೊತೆಗೆ ಇದು ಶಾಸನದಲ್ಲಿ ಸೋಮಪಟ್ಟಿ, ಕೊಂಗಿಣಿ, ಗಾರಂ, ಕಪ್ಪೆನಾಲ, ಕುಂದತಪುರಂ, ಬೇಗೂರು ಸೇರಿದಂತೆ ಹಲವು ಹಳೆಯ ಗ್ರಾಮಗಳ ಹೆಸರು ಸಹ ನಾವಿಲ್ಲಿ ನೋಡಬಹುದು ಅಂತಂದು. ಸೊ ಅವೆಲ್ಲ ಶಾಸನಗಳನ್ನ ನೋಡ್ಬೇಕು ನೀವು ಎಲ್ಲಾದ್ರೂ ಟೂರ್ಸ್ಗೆ ಹೋದ್ರೆ. ಓಕೆ, ಅದಕ್ಕೆ ಹೇಳಿದ್ದು ಹಿರಿಯರು ಏನಂತ,
ಏನು ಕೋಶ ಓದಿ ನೋಡಿ, ಊರು ಸುತ್ತು ನೋಡಿ, ದೇಶ ಸುತ್ತಿ ನೋಡಿ, ಮತ್ತೆ ಕೋಶ ಓದಿ ನೋಡಿ ಅಂತಂದು. ಓಕೆ, ದೇಶನ ಸುತ್ತಿ ಬಂದು ಕೋಶನ ಓದಿದ್ರೆ ನಮ್ಗೆ ಏನಾಗುತ್ತೆ, ಸಂಪೂರ್ಣವಾದಂತ ಒಂದು ಅರ್ಥ ಅಲ್ಲಿ ನಮ್ಗೆ ಆಗುತ್ತೆ ಅಂತಂದು. ಸೊ ಇವುಗಳ ಒಂದು ಶಾಸನದಲ್ಲಿ ಸೋಮಪಟ್ಟಿ ಮತ್ತೆ ಕೊಂಗಿಣಿಗಾರಂ ಅನ್ನುವಂತ ಕೆಲವೊಂದು ಹಳ್ಳಿಗಳ ಹೆಸರುಗಳನ್ನು ಸಹ ನಾವಲ್ಲಿ ನೋಡಬಹುದು ಅಂತಂದು. ಸೊ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಅಂತ ಹೇಳ್ತಾ ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ಯಾವುದು ತಾಳಗುಂದ ಶಾಸನ ಅಂತಂದು. ಓಕೆ, ಸೊ ತಾಳಗುಂದ ಶಾಸನ ಅಂತಂದಾಗ ತಾಳಗುಂದ ಶಾಸನ ಏನಾಗಿರುತ್ತೆ, ಕಾಕುಸ್ಥ ವರ್ಮನ ಬಗ್ಗೆ ತಿಳಿಸುವಂತ ಒಂದು ಶಾಸನ ಯಾವುದು ಅಂತ ಕ್ವಶನ್ ಆಗಬಹುದು. ಅದುವೇ ತಾಳಗುಂದ ಶಾಸನ ಅಂತಾನೂ ನಾವು ಕರಿತೀವಿ. ಸೊ ಈ ಒಂದು ಶಾಸನವು 455ರಿಂದ 470 ಅವಧಿಯಲ್ಲಿ ಸಂಸ್ಕೃತ ಶಿಲಾಶಾಸನವಾಗಿದ್ದು ಕದಂಬರ ಇತಿಹಾಸ ಮತ್ತು ಶಾಂತಿವರ್ಮನ ಒಂದು ಆಳ್ವಿಕೆಯನ್ನು ಸಹ ನಾವು ಈ ಒಂದು ಶಾಸನದಲ್ಲಿ ನೋಡಬಹುದು. ಆದ್ರೆ ನಮ್ಗೆ ಇದು ದೊರಕಿದ್ದು ಇಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ತಾಳಗುಂದದ ಪ್ರಣವಲಿಂಗೇಶ್ವರ ದೇವಾಲಯದ ಮುಂದೆ ಇದರ ಒಂದು ಏನು ಬೂದು ಗ್ರಾನೈಟ್ ನ ಒಂದು ಕಂಬದ ಮೇಲೆ ಕೆತ್ತಲಾಗಿದೆ ಅಂತಂದು ಹೇಳ್ಬಹುದು. ಸೊ ಅದ್ರ ಜೊತೆಗೆ 1894ರಲ್ಲಿ BL ರೈಸ್ ಅವರು ಪತ್ತೆ ಹಚ್ಚಿದ್ದು ಅಂತ ಹೇಳ್ತೀವಿ. ಓಕೆ, ಇದನ್ನು ಕೇಳಬಹುದು. ತಾಳಗುಂದ ಶಾಸನವನ್ನ ಪತ್ತೆ ಹಚ್ಚಿದವರು ಯಾರು ಅಂತಂದಾಗ BL ರೈಸ್ ಅಂತ ಹೇಳ್ತೀವಿ. ಎಷ್ಟರಲ್ಲಿ? 1894 ಅಂತಂದು ಗೊತ್ತಿರಬೇಕು ನಿಮಗೆ. ಇದ್ರ ಜೊತೆಗೆ ಸುಮಾರು 1.63 ಮೀಟರ್ ಎತ್ತರದ ಅಷ್ಟಭುಜ ಕಂಬದ ಮೇಲೆ ಮುಖಗಳ ಮೇಲೂ ಪದ್ಯದ ರೂಪದಲ್ಲಿ ಶಾಸನ ಕೆತ್ತಲಾಗಿದೆ. ಓಕೆ, ಸೊ ಎಲ್ಲಿ ಅಂತಂದ್ರೆ ಆ ಒಂದು 1.63 ಮೀಟರ್ ಎತ್ತರದ ಒಂದು ಅಷ್ಟಭುಜ ಕಂಬದ ಮೇಲೆ ಈ ಒಂದು ಶಾಸನವನ್ನ ಕೆತ್ತಲಾಗಿದೆ ಅಂತಂದು ಹೇಳ್ತೀವಿ. ಇದು ಪಾಣಿನಿಯ ಸಂಸ್ಕೃತದ ಬರೆಯಲ್ಪಟ್ಟಿದೆ. ಇದರಿಂದ ಪಾಣಿನಿ ಸಂಸ್ಕೃತದಿಂದ ಬರೆಯಲ್ಪಟ್ಟಿದೆ ಅಂತ ಹೇಳ್ತೀವಿ. ಸೊ ಅದ್ರ ಜೊತೆಗೆ 34 ಛಂದಸ್ಸಿನ ಪದ್ಧತಿಯನ್ನ ಒಳಗೊಂಡು ರಚಿಸಲಾದಂತ ಒಂದು ಶಾಸನ ಯಾವುದು? ತಾಳಗುಂದ ಶಾಸನ ಅಂತಂದು ಗೊತ್ತಿರಬೇಕು. ಈ ಒಂದು ತಾಳಗುಂದ ಶಾಸನದ ಬಗ್ಗೆ ಇಂಪಾರ್ಟೆನ್ಸ್ ಏನಿದೆ ಅಂತಾನು ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಹಾಗೆ ಮುಂದೆನೂ ನೀವು ಎಲ್ಲೂ ಸ್ಕಿಪ್ ಮಾಡದೆ ಕಂಟಿನ್ಯೂ ನೋಡಿದ್ರೆ ನಿಮ್ಗೆ ಅಲ್ಲೂ ಗೊತ್ತಾಗುತ್ತೆ ಯಾವ ತರ ಆದಂತ ಎಕ್ಸ್ಪ್ಲನೇಷನ್ ಇದೆ, ಯಾವೆಲ್ಲ ಎಕ್ಸಾಮ್ಸ್ಗೆ ಯಾವ ತರ ಕ್ವಶನ್ಸ್ ಗಳನ್ನ ರೈಸ್ ಮಾಡಿದ್ದಾರೆ ಅಂತಂದು ತಿಳಿತಾ ಹೋಗುತ್ತೆ. ಎಸ್, ನೆಕ್ಸ್ಟ್ ಒನ್ ಯಾವ್ದು ನೋಡ್ರಿ, ಚಂದ್ರವಳ್ಳಿ ಶಾಸನ ಅಂತಂದು. ಚಂದ್ರವಳ್ಳಿ ಶಾಸನ ಏನಾಗಿದೆ ಅಂತಂದ್ರೆ ಕರ್ನಾಟಕದ ಅತ್ಯಂತ ಪ್ರಾಚೀನ ಶಾಸನ ಅಂತ ಕರಿತೀವಿ. ಓಕೆ, ಕರ್ನಾಟಕದ ಅತ್ಯಂತ ಪ್ರಾಚೀನ ಶಾಸನ ಯಾವುದು ಅಂತಂದಾಗ ಚಂದ್ರವಳ್ಳಿ ಶಾಸನ ಅಂತ ಗೊತ್ತಿರಬೇಕು. ಅದು ಯಾವ ಭಾಷೆಯಲ್ಲಿ ರಚನೆಯಾಗಿದೆ? ಪ್ರಾಕೃತ ಭಾಷೆಯಲ್ಲಿ. ಸೊ ಅದು ಯಾವ ಲಿಪಿಯಲ್ಲಿದೆ ಅಂತಂದ್ರೆ ಬ್ರಾಹ್ಮಿ ಲಿಪಿಯಲ್ಲಿ ಬರೆಯಲ್ಪಟ್ಟಿದೆ ಅಂತಂದು ಗೊತ್ತಿರಬೇಕು. ಅದ್ರ ಜೊತೆಗೆ ಸೊ ಇದನ್ನು ಯಾರು ಪತ್ತೆ ಹಚ್ಚಿದ್ರು ಅಂತಂದ್ರೆ H. ಕೃಷ್ಣ. ಬಹಳ ಸಲ ಕ್ವಶನ್ ಆಗಿದೆ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಲ್ಲಿ. ಚಂದ್ರವಳ್ಳಿ ಶಾಸನ ಅಥವಾ ಕರ್ನಾಟಕದ ಅತ್ಯಂತ ಪ್ರಾಚೀನ ಶಾಸನ ಯಾವುದು ಅಂತ ಕ್ವಶನ್ ಆಗಿದೆ. ಚಂದ್ರವಳ್ಳಿ ಶಾಸನವನ್ನ ಯಾವ ಭಾಷೆಯಲ್ಲಿ ರಚಿಸಲ್ಪಟ್ಟಿದೆ ಅಂತ ಕ್ವಶನ್ ಆಗಿದೆ. ಮತ್ತೆ ಚಂದ್ರವಳ್ಳಿ ಶಾಸನವನ್ನ ಯಾರು ಪತ್ತೆ ಹಚ್ಚಿದ್ರು ಅಂತ ಸಹ, ಮತ್ತೆ ಎಲ್ಲಿ ಪತ್ತೆ ಹಚ್ಚಿದ್ರು ಅಂತ ಸಹ ಇದು ಕ್ವಶನ್ ಆಗಿದೆ. ಸೊ ಯಾರು? H. ಕೃಷ್ಣ ಅವರು 1929 ಓಕೆ 1929ರಲ್ಲಿ ಚನ್ನಪಟ್ಟಣದ ಸಮೀಪ ಇದು ಪತ್ತೆಯಾಗಿದೆ. ಚಂದ್ರವಳ್ಳಿ ಎನ್ನುವಂತಹ ಒಂದು ಚನ್ನಪಟ್ಟಣದ ಸಮೀಪ ಏನಾಗಿದೆ, ಈ ಒಂದು ಶಾಸನ ಪತ್ತೆಯಾಗಿದೆ ಅಂತಂದು ಹೇಳ್ತೀವಿ. ಐ ಹೋಪ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಎಸ್, 92ನೇ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಪಟ್ಟಿ 1 ಮತ್ತೆ ಪಟ್ಟಿ 2ರೊಂದಿಗೆ ಹೊಂದಿಸಿ ಮತ್ತು ಸರಿಯಾದ ಉತ್ತರವನ್ನ ಆರಿಸಿ ಅಂತ ಕೊಟ್ಟಿದ್ದಾರೆ. ಓಕೆ ನೋಡ್ರಿ, ಪಟ್ಟಿ 1 ಓದ್ತೀನಿ. ಗಡಿನಾಡ ಗಾಂಧಿ, ಲೋಕನಾಯಕ, ದೇಶಬಂಧು, ಪಂಜಾಬಿನ ಸಿಂಹ ಅಂತಂದು. ಸೊ ಇಲ್ಲಿ ಗಡಿನಾಡ ಗಾಂಧಿ ಅಂತಂದು ಯಾರು ಅಂತ ನಿಮ್ಗೆ ಗೊತ್ತು, ಖಾನ್ ಅಬ್ದುಲ್ ಗಫರ್ ಖಾನ್ ಅಂತ ಹೇಳ್ತೀವಿ. ಓಕೆ, ಖಾನ್ ಅಬ್ದುಲ್ ಗಫರ್ ಖಾನ್ ಅಂತಂದು. ಲೋಕನಾಯಕ ಯಾರು ಅಂತಂದ್ರೆ ಇಲ್ಲಿ ಜಯಪ್ರಕಾಶ್ ನಾರಾಯಣ್ ಅಂತ ಕರಿತೀವಿ. ಲೋಕನಾಯಕ್ ದೇಶ ಬಂಧು ಯಾರು ಅಂತಂದಾಗ ಲಾಲ್ ಲಜಪತ್ ರಾಯ್ ಅಂತ ಹೇಳ್ತೀವಿ. ಪಂಜಾಬಿನ ಸಿಂಹ ಯಾರು ಅಂತಂದ್ರೆ ಚಿತ್ತರಂಜನ್ ದಾಸ್ ಅಂತಂದು ನಾವಲ್ಲಿ ಕರಿತೀವಿ ಅಂತಂದು. ಇಟ್ಸ್ ಸೆಕೆಂಡ್ ಒನ್ ಇಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಎಸ್ ನೋಡಿ, ಇಲ್ಲಿ ಗಡಿನಾಡ ಗಾಂಧಿ ಅಂತಂದು ಖಾನ್ ಅಬ್ದುಲ್ ಗಫರ್ ಖಾನ್ ಅನ್ನ ಕರೆಯುವಂತಹ ವಿಶೇಷತೆ ಏನು ಅಂತಂದಾಗ ಬ್ರಿಟಿಷರನ್ನ ವಿರುದ್ಧ ಏನ್ ಮಾಡ್ತಾನೆ ಅಂತಂದ್ರೆ ಹಿಂಸಾ ಮೂಲಕ ಹೋರಾಟ ಮಾಡಿ ಅಫ್ಘಾನ್ ಗಡಿಯನ್ನ ಪಡೆದುಕೊಳ್ತಾನೆ. ಸೊ ಹಾಗಾಗಿ ಇವರನ್ನ ಗಡಿನಾಡ ಗಾಂಧಿ ಅಂತಂದು ಹೆಸರು ಬಂತು. ಹಾಗೇನೆ ಲೋಕನಾಯಕಗೆ ಜಯಪ್ರಕಾಶ್ ನಾರಾಯಣ್ ಅವರನ್ನ ಲೋಕನಾಯಕ ಅಂತಂದು ಕರೆಯೋದಕ್ಕೆ ಕಾರಣ ಜನರ ಹಕ್ಕುಗಳು ಮತ್ತು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತ ಮಹಾನ್ ಧೀಮಂತ ವ್ಯಕ್ತಿ ಅಂತ ಹೇಳ್ತೀವಿ. ಸೊ ಅದಕ್ಕೋಸ್ಕರ ಇವರನ್ನ ಲೋಕನಾಯಕ ಅಂತ ಕರೆದಿದ್ದು. ಹಾಗೇನೆ ಲಾಲಾ ಲಜಪತ್ ರಾಯ್, ಓಕೆ, ಇವರನ್ನ ನಾವು ದೇಶಬಂಧು ಅಂತ ಕರಿತೀವಿ. ಕಾರಣ ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಪ್ರಮುಖ ಒಂದು ಪಾತ್ರವನ್ನ ವಹಿಸಿದ್ದಾರೆ ಅಂತಂದು. ಓಕೆ, ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಪ್ರಮುಖ ಪಾತ್ರ ವಹಿಸಿದ್ದಂತ ನೈತಿಕ ನಾಯಕ ಯಾರು ಅಂತಂದಾಗ ನಾವು ದೇಶಬಂಧು ಅಂತ ಹೇಳ್ತೀವಿ. ಹಾಗೇನೆ ಪಂಜಾಬಿನ ಸಿಂಹ ಯಾರು?
ಚಿತ್ತರಂಜನ್ ದಾಸ್ ಅಂತ ಕರಿತೀವಿ. ಓಕೆ, ಪಂಜಾಬಿನ ಸಿಂಹ ಯಾರು? ಚಿತ್ತರಂಜನ್ ದಾಸ್ ಅಂತ ಹೇಳ್ತೀವಿ. ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖವಾಗಿ ಪಾಲ್ಗೊಂಡಂತ ಪಂಜಾಬ್ನ ಶಕ್ತಿಶಾಲಿ ನಾಯಕ ಯಾರು ಅಂತಂದಾಗ ಪಂಜಾಬಿನ ಸಿಂಹ ಎಂದೇ ಕರೆಸಿಕೊಂಡಂತ ಒಬ್ಬ ವ್ಯಕ್ತಿ ಚಿತ್ತರಂಜನ್ ದಾಸ್ ಅವರು ಅಂತ ಹೇಳ್ತೀವಿ. ಕಂಪಲ್ಸರಿ ಕ್ವಶನ್ಸ್ ಆಗುತ್ತೆ, ಡೋಂಟ್ ಮಿಸ್ ದ ಕ್ಲಾಸ್ ಅಂತ ಹೇಳಕ್ ಇಷ್ಟಪಡ್ತಾ ಮೂವ್ ಆನ್ ನೆಕ್ಸ್ಟ್ ಕ್ವಶನ್. ಓಕೆ, 93ನೇ ಪ್ರಶ್ನೆ ನೋಡಿ. ಕೆಳಗಿನ ಘಟನೆಗಳ ಸರಿಯಾದ ಕಾಲಾನುಕ್ರಮೇಣದಲ್ಲಿ ಗುರುತಿಸಿ ಅಂತಂದು. ಓಕೆ, ಕೆಳಗಿನ ಕೊಟ್ಟಿರ್ತಕ್ಕಂಥ ಘಟನೆಗಳನ್ನ ಕಾಲಾನುಕ್ರಮೇಣದಲ್ಲಿ ಗುರುತಿಸಿ ಅಂತಂದು. ಸೊ ದೇಶೀಯ ಪತ್ರಿಕಾ ನಿಯಂತ್ರಣ ಕಾಯ್ದೆ, ಬಂಗಾಳದ ವಿಭಜನೆ, ಭಾರತ ಒಕ್ಕೂಟದಿಂದ ಜುನಾಗಢ್ ಸೇರ್ಪಡೆ 1949 ಅಂತಿದೆ. ಸೊ ಸ್ವರಾಜ್ ಪಕ್ಷ ಸ್ಥಾಪನೆ ಎಲ್ಲರಿಗೂ ಗೊತ್ತಿದೆ. ಓಕೆ, 1932 ಅಲ್ಲ 1923 ಅಂತಂದು. ಓಕೆ, 1923 ರೈಟ್, ಸ್ವರಾಜ್ ಪಕ್ಷ ಸ್ಥಾಪನೆ ಅಂತ ಹೇಳ್ತೀವಿ. ಹಾಗಾದ್ರೆ ಉತ್ತರ ನೋಡ್ರಿ, ಇಲ್ಲಿ BCDA ಅಂತ ಕರಿತೀವಿ. ಸೊ ಯಾವ್ದಿದೆ ಅಂತ ನನ್ನಲ್ಲಿ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಇದೆ. ಎಸ್, ದೇಶೀಯ ಪತ್ರಿಕಾ ನಿಯಂತ್ರಣ ಕಾಯ್ದೆ 1878 ಅಂತ ಹೇಳ್ತೀವಿ. ಇದು ಬ್ರಿಟಿಷ್ ಸರ್ಕಾರದವರ ದೇಶೀಯ ಪತ್ರಿಕೆಗಳ ಅಥವಾ ಸ್ವಾತಂತ್ರ್ಯ ಹೋರಾಟವನ್ನ ತಡೆ ಹಿಡಿಯಲು ಜಾರಿಗೆ ಪಡಿಸಿದಂತಹ ಒಂದು ಪತ್ರಿಕೆಯ ಒಂದು ಕಾಯ್ದೆ ಅಂತ ಹೇಳ್ಬಹುದು. ಅಂದ್ರೆ ದೇಶೀಯ ಪತ್ರಿಕೆಗಳ ಪ್ರಕಟಣದ ಮೇಲೆ ಸರ್ಕಾರದ ನಿಯಂತ್ರಣ ಮತ್ತೆ ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಿಸಿದ ಸುದ್ದಿಗಳ ತಡೆಗಟ್ಟುವ ಉದ್ದೇಶ, ಪತ್ರಕರ್ತರ ಮೇಲೆ ಕಠಿಣವಾದ ಕ್ರಮಗಳು ಅಂದ್ರೆ ದಂಡಗಳು, ಬಂಧನ, ಸೆನ್ಸರ್ ಇವೆಲ್ಲವುಗಳನ್ನ ತಡೆಗಟ್ಟಬೇಕು ಅನ್ನುವಂಥ ಉದ್ದೇಶಕ್ಕೋಸ್ಕರನೇ ದೇಶೀಯ ಪತ್ರಿಕಾ ನಿಯಂತ್ರಣ ಕಾಯ್ದೆ 1878 ಜಾರಿಗೆ ಹೊಂದಿತ್ತು ಅಂತಂದು ಈ ಒಂದು ಇಸ್ವಿ ನಿಮ್ಗೆ ನೆನಪಿರ್ಲಿ. ಮತ್ತೆ ಇದರ ಡೀಟೇಲ್ಸ್ ಸಹ ನೀವು ಒಂದ್ಸರಿ ನೋಡ್ಕೊಳ್ಬೇಕು. ದೆನ್ ಬಂಗಾಳದ ವಿಭಜನೆ ಅಂತಂದು, ಇದು ಎಲ್ಲರಿಗೂ ಗೊತ್ತಿದೆ ಅಂತ ಅನ್ಕೋತೀನಿ. ಯಾವಾಗ ಆಯ್ತು? 1905ರಲ್ಲಿ ಬಂಗಾಳದ ವಿಭಜನೆ ಆಯ್ತು. ಓಕೆ, ಬ್ರಿಟಿಷ್ ಆಡಳಿತದ ಅಡಿಯಲ್ಲಿ ಬಂಗಾಳವನ್ನ ವಿಭಜನೆ ಮಾಡಲಾಯಿತು. ಯಾರ ಒಂದು ಆಡಳಿತದಲ್ಲಿ ಬಂಗಾಳವನ್ನು ವಿಭಜನೆ ಮಾಡಿತ್ತು ಅಂತಂದ್ರೆ ಬ್ರಿಟಿಷ್ ಆಡಳಿತದ ಒಂದು ಅಡಿಯಲ್ಲಿ ಬಂಗಾಳವನ್ನು ವಿಭಜನೆ ಮಾಡಲಾಯಿತು. ಇದನ್ನು ಇಂಗ್ಲೆಂಡ್ ವೈಸ್ರಾಯಿ ಲಾರ್ಡ್ ಕರ್ಜನ್ ಜುಲೈ 20, 1905 ಘೋಷಿಸಿದರು. ಪೂರ್ತಿಯಾಗಿ ಗೊತ್ತಿರಬೇಕು, ಜುಲೈ 20, 1905. ಯಾರು? ಇಂಗ್ಲೆಂಡ್ನ ವೈಸರಾಯಿ ಲಾರ್ಡ್ ಕರ್ಜನ್ ಅವರೇ ಬಂಗಾಳದ ವಿಭಜನೆ ಮಾಡಿದ್ದು. ಓಕೆ, ಇದರ ಉದ್ದೇಶ ಏನಾಗಿತ್ತು ಅಂತಂದ್ರೆ ಬ್ರಿಟಿಷ್ ಆಡಳಿತವನ್ನ ಸುಗಮಗೊಳಿಸಲು ಮತ್ತು ದೇಶೀಯ ಸ್ವಾತಂತ್ರ್ಯ ಹೋರಾಟವನ್ನ ದುರ್ಬಲಗೊಳಿಸಬೇಕು ಅನ್ನುವಂಥ ಉದ್ದೇಶವನ್ನ ಇಟ್ಟುಕೊಂಡೇ ಈ ಬಂಗಾಳ ವಿಭಜನೆ ಆಗಿದ್ದು. ಅದ್ರ ಜೊತೆಗೆ ದೇಶೀಯ ಸ್ವರಾಜ್ ಹೋರಾಟ ವಿಭಜನೆ ಆಗೋದಕ್ಕಿಂತ ಮುಂಚೆ ಮೂಲಕ ವಿರೋಧಿಸಿ ಅಂದ್ರೆ ಸ್ವರಾಜ್ ಹೋರಾಟವನ್ನ ವಿರೋಧಿಸಿ ಬಂಗಾಳದಲ್ಲಿ ವ್ಯಾಪಕವಾದಂತ ಒಂದು ಬಾಯ್ಕಾಟ್ ಪ್ರಾರಂಭವಾಯಿತು ಅಂತಂದು ನಾವಲ್ಲಿ ಹೇಳ್ತೀವಿ. ನೋಡ್ರಿ, ಅಂದ್ರೆ ಇಟ್ ಮೀನ್ಸ್ ಇಲ್ಲಿ ನೋಡ್ರಿ, 1905ರಲ್ಲಿ ಬಂಗಾಳ ವಿಭಜನೆ ಮಾಡ್ತಾನೆ ಲಾರ್ಡ್ ಕರ್ಜನ್, ಹೌದಾ? 1911ರಲ್ಲಿ ಏನಾಗುತ್ತೆ ಅಂತಂದ್ರೆ ಬಂಗಾಳದ ರದ್ದತಿ ಆಗುತ್ತೆ. ಓಕೆ, ರದ್ದತಿ ಆಗುತ್ತೆ ಅಂತಂದು ಗೊತ್ತಿರ್ಲಿ. ಎಸ್, ಸಿ ನೋಡ್ರಿ, ಜುನಾಗಢ್ ಸೇರ್ಪಡೆ ಭಾರತ ಒಕ್ಕೂಟಕ್ಕೆ ಅಂತಂದು. ಯಾವಾಗ ಜುನಾಗಢ್ ಸೇರ್ಪಡೆ ಆಯಿತು ಭಾರತಕ್ಕೆ ಅಂತಂದ್ರೆ 1947 ಆಗಸ್ಟ್ 15 ಪಾಕಿಸ್ತಾನಕ್ಕೆ ಸೇರುವುದಾಗಿ ಘೋಷಣೆಯಾಗಿತ್ತು. ಆದರೆ ಪ್ರಜೆಗಳು ಭಾರತಕ್ಕೆ ಸೇರಲು ಬಯಸಿದರು. ಅವಾಗ ಏನ್ ಮಾಡಿದ್ರು ಅಂತಂದ್ರೆ ಪ್ರಜೆಗಳು ಜುನಾಗಢ್ ಭಾರತಕ್ಕೆ ಸೇರ್ಬೇಕು ಅನ್ನುವಂತ ಒಂದು ಆಸೆಯನ್ನ ಹೇಳಿದ್ರು. ಭಾರತದ ಕ್ರಮ ಏನಾಗಿತ್ತು ಅಂದ್ರೆ 1947ರಲ್ಲಿ ಏನಾಗ್ಬೇಕಾಗಿತ್ತು? ಭಾರತ ಒಕ್ಕೂಟ ಸೇರ್ಬೇಕಾಗಿತ್ತು. ಬಟ್ ಇಲ್ಲಿ 1948ರಲ್ಲಿ ಏನಾಯ್ತು ಅಂದ್ರೆ ಭಾರತವು ಜುನಾಗಢದ ಮೇಲೆ ನಿಯಂತ್ರಣವನ್ನು ಪಡೆಯಿತು. ಜುನಾಗಢ ಭಾರತೀಯ ಒಕ್ಕೂಟದ ಭಾಗವಾಗಿ ಕಾರ್ಯವನ್ನ ನಿರ್ವಹಿಸಿಕೊಂಡು ಹೋಯಿತು ಅಂತಂದು. ಸೊ ಇಲ್ಲೇನಾಯ್ತು ಅಂತಂದ್ರೆ ಜುನಾಗಢ ಭಾರತದ ಒಂದು ಒಕ್ಕೂಟಕ್ಕೆ ಸೇರ್ಪಡೆ ಆಯಿತು 1948 ಅಂತ ಹೇಳ್ತೀವಿ. ಸೊ ಓಕೆ, ಎಸ್ ನೋಡ್ರಿ, ಸ್ವರಾಜ್ ಪಕ್ಷ ಸ್ಥಾಪನೆ ಅಂತ ಇದೆ. ಓಕೆ, ನಾನು ಹೇಳಿದ್ನಲ್ಲ 1923 ಚಿತ್ತರಂಜನ್ ದಾಸ್ ಮತ್ತು ಮೋತಿಲಾಲ್ ನೆಹರು ಅವರು ಸ್ಥಾಪಿಸಿದರು ಅಂತಂದ್ರೆ ಎಷ್ಟರಲ್ಲಿ? January 1, 1923. ಇದು ನೆನಪಿರ್ಲಿ. ಚಿತ್ತರಂಜನ್ ದಾಸ್ ಮತ್ತೆ ಮೋತಿಲಾಲ್ ನೆಹರು ಅವರು ಏನ್ ಮಾಡ್ತಾರೆ? ಸ್ವರಾಜ್ ಪಕ್ಷವನ್ನ ಸ್ಥಾಪನೆ ಮಾಡ್ತಾರ. ಸ್ವರಾಜ್ ಪಕ್ಷವನ್ನ ಸ್ಥಾಪನೆ ಮಾಡುವಂತ ಉದ್ದೇಶ ಏನಾಗಿತ್ತು ಅಂತಂದ್ರೆ ಬ್ರಿಟಿಷ್ ಆಡಳಿತದಿಂದ ಭಾರತೀಯರಿಗೆ ಹೆಚ್ಚು ರಾಜಕೀಯ ಹಕ್ಕುಗಳು ಮತ್ತು ಸ್ವಸರ್ಕಾರದ ಹಕ್ಕುಗಳನ್ನು ಪಡೆಯುವುದು. ಮತ್ತೆ ಇದು ನೋಡ್ರಿ, 1922ರಲ್ಲಿ ಡಿಸೆಂಬರ್ನಲ್ಲಿ ಏನಾಯ್ತು ಅಂತಂದ್ರೆ ರಾಷ್ಟ್ರೀಯ ಕಾಂಗ್ರೆಸ್ ವಾರ್ಷಿಕ ಸಮ್ಮೇಳನದ ನಂತರ ಸ್ಥಾಪಿಸಲಾಯಿತು. ಅದಕ್ಕೋಸ್ಕರ ಅವಾಗ 1923ಯಲ್ಲಿ ಇದೇನಾಯ್ತು? ಸ್ಥಾಪನೆಗೆ ಬಂತು ಅಂತಂದು ಹೇಳ್ತೀವಿ. ಎಸ್, 94 ನೋಡ್ರಿ ಏನ್ ಹೇಳುತ್ತೆ ಅಂತಂದ್ರೆ 94ನೇ ಪ್ರಶ್ನೆ. ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಅವುಗಳಿಗೆ ಸಂಬಂಧಿಸಿದ ಸರಿಯಾದ ಆಯ್ಕೆಯನ್ನ ಆರಿಸಿ ಅಂತಂದು. ಓಕೆ, ಸೊ ಒಂದು, ಭೂಕಂದಾಯ ವಸೂಲಿಯನ್ನು ನೋಡಿಕೊಳ್ಳಲು ಕಡಿತ ವೇರ್ಗಡೆ ಎಂಬ ಅಧಿಕಾರಿಯನ್ನ ನೇಮಿಸಿದ್ದರು. ಎರಡನೇದು, ಅವರು ಲಕ್ಕುಂಡಿ ಹಾಗೂ ಸೋಡಿಗಳಲ್ಲಿ ಟಂಕಸಾಲೆಗಳನ್ನ ಸ್ಥಾಪಿಸಿದ್ದರು.
ಸೊ ಇವೆರಡರಲ್ಲಿ ಯಾವುದು ಸರಿ ಇದೆ ಅನ್ನುವಂಥ ಹೇಳಿಕೆಯನ್ನು ನೀವು ಐಡೆಂಟಿಫೈ ಮಾಡಬೇಕು. ಅಂತಂದ್ರೆ ಸಂಪೂರ್ಣವಾದಂಥ ಮಾಹಿತಿ ನಿಮಗೆ ಗೊತ್ತಿರಬೇಕು ಅಂತ, ಎಲ್ಲಾ ರಾಜಮನೆತನಗಳ ಬಗ್ಗೆ ನೀವು ಓದ್ಕೊಂಡಿರ್ಬೇಕು ಅಂತ ಅರ್ಥ. ಓಕೆ, ಸೊ ಇಲ್ಲಿ ಆನ್ಸರ್ ಬಂದು ಯಾವುದು? ಕಲ್ಯಾಣದ ಚಾಲುಕ್ಯರು ಅಂದ್ರೆ ಕಂದಾಯ ವಸೂಲಿ ಮಾಡೋದಕ್ಕೆ ಕಡಿತ ಬೇರ್ಗಡೆ ಅನ್ನುವರನ್ನು ನೇಮಕ ಮಾಡಿದ್ರು. ಮತ್ತೆ ಸೋಡಿಗಳಲ್ಲಿ ಟಂಕಸಾಲೆಗಳನ್ನ ಸ್ಥಾಪಿಸಿಕೊಂಡಿದ್ರು. ಯಾರು? ಕಲ್ಯಾಣದ ಚಾಲುಕ್ಯರ. ಹಾಗಾದ್ರೆ ರಾಷ್ಟ್ರಕೂಟರು, ಹೊಯ್ಸಳರು ಮತ್ತು ಗಂಗರು ಕತೆ ಏನು ಅನ್ನೋದ್ರ ಬಗ್ಗೆ ನೀವು ಕಂಪಲ್ಸರಿಯಾಗಿ ನೋಡ್ಕೊಳ್ಳೇಬೇಕಾಗುತ್ತೆ ಕಂದಾಯಕ್ಕೆ ಸಂಬಂಧಪಟ್ಟ ಹಾಗೆ. ಎಸ್, 95ನೇ ಕ್ವಶನ್, ಕೆಳಗಿನ ಹೇಳಿಕೆಗಳನ್ನ ಓದಿರಿ ಮತ್ತು ಸರಿಯಾದಂತ ಆಯ್ಕೆಯನ್ನ ಆರಿಸಿ. ಮತ್ತೆ ಹೇಳಿಕೆ ಕೊಟ್ಟಿದ್ದಾರೆ ನೋಡ್ರಿ, ನಾನು ಒಂದೊಂದೇ ನೋಡ್ತೀನಿ. ಗೌತಮ ಬುದ್ಧನ ಮೊಟ್ಟ ಮೊದಲ ಬೋಧನೆಯು ಧರ್ಮಚಕ್ರ ಪ್ರವರ್ತನ ಎಂದು ಕರೆಯಲ್ಪಟ್ಟಿದೆ. ಓಕೆ, ಸೊ ಎರಡನೇದು, ಗೌತಮ ಬುದ್ಧನು ಪಂಚ ಪ್ರತಿಜ್ಞೆಗಳನ್ನ ಬೋಧಿಸಿದನು. ಮೂರನೇದು, ವರ್ಧಮಾನ ಮಹಾವೀರನು ಅಷ್ಟಾಂಗಿ ಮಾರ್ಗವನ್ನ ಬೋಧಿಸಿದನು. ನಾಲ್ಕನೇದು, ವರ್ಧಮಾನ ಮಹಾವೀರನು ಗುಜರಾತಿನ ಪಾವಪುರಿ ಎಂಬಲ್ಲಿ ನಿರ್ವಹಣವನ್ನು ಹೊಂದಿದನು. ಓಕೆ, ಸೊ ಇದರಲ್ಲಿ ಬಂದು ಆನ್ಸರ್ ಯಾವುದು ಅಂತಂದಾಗ ಎ ಮಾತ್ರ ಅಂತ ಹೇಳ್ತೀವಿ. ಹಾಗಾದ್ರೆ ಏನು ಇಲ್ಲಿ? ಗೌತಮ ಬುದ್ಧನು ಏನಾಗಿದೆ? ಫಸ್ಟ್ ಒನ್, ಗೌತಮ ಬುದ್ಧನು ಮೊಟ್ಟ ಮೊದಲು ಬೋಧನೆಯನ್ನು ಧರ್ಮಚಕ್ರ ಪ್ರವರ್ತನ ಎಂದು ಕರೆಯಲ್ಪಟ್ಟಿದೆ. ಎಲ್ಲ ಐತೆ ನೋಡ್ರಿ, ಪೂರ್ತಿ ಸಂಪೂರ್ಣ ಮಾಹಿತಿ ನಿಮ್ಗೆ ಸಿಗುತ್ತೆ ಇಲ್ಲಿ. ಗೌತಮ ಬುದ್ಧನು ಪಂಚ ಪ್ರತಿಜ್ಞೆಗಳನ್ನು ಬೋಧಿಸಿದನು. ಸಾಲಿವಾಹನ ಶಕ ಪೂರ್ವ 6ನೇ ಶತಮಾನದಲ್ಲಿ ಜನಿಸಿದ ಸಿದ್ಧಾರ್ಥನು ಶುದ್ಧೋಧನ ಶಾಕ್ಯ ಗಣರಾಜ್ಯ ಪುತ್ರನಾಗಿದ್ದು ರಾಜಭವನದ ಭೋಗ ಸುಖವನ್ನ ಎಲ್ಲವನ್ನ ತ್ಯಜಿಸಿ ಸತ್ಯವನ್ನ ಹುಡುಕೊಂಡು ಹೋಗ್ತಾನೆ. ಅದೇ ರೀತಿ ಗಾಢ ಧ್ಯಾನದಿಂದ ಜ್ಞಾನೋದಯವನ್ನ ಸಹ ಪಡಿತಾನೆ. ಅದ್ರ ಜೊತೆಗೆ ಜ್ಞಾನೋದಯದ ನಂತರ ಬನಾರಸ್ನ ಸಾರನಾಥ ಜಿಂಕ್ಯಾವನದಲ್ಲಿ ಮೊದಲ ಬೋಧನೆಯನ್ನ ಮಾಡ್ತಾನೆ. ಸೊ ಅದಾದ್ಮೇಲೆ ಏನ್ ಮಾಡ್ತಾನೆ ಅಂತಂದ್ರೆ ಚತುರ ಆರ್ಯ ಸತ್ಯ ಮತ್ತು ಅಷ್ಟಾಂಗಿಕ ಮಾರ್ಗವನ್ನ ಬೋಧಿಸಿ ಮಧ್ಯಮ ಪಥದ ಮಹತ್ವವನ್ನ ತಿಳಿಸಿದನು. ಸೊ ಅದ್ರ ಜೊತೆಗೆ ಮೊದಲು 5 ಶಿಷ್ಯರಿಗೆ ನೀಡಿದಂತಹ ಬೋಧನೆನೇ ಯಾವುದು? ಧರ್ಮಚಕ್ರ ಪ್ರವರ್ತನ ಅಂತಂದು ನಾವಿಲ್ಲಿ ಕರಿತೀವಿ. ಓಕೆ, ಐ ಹೋಪ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಎಸ್, ಇಲ್ಲೇನು? ಗೌತಮ ಬುದ್ಧನ ಮೊಟ್ಟ ಮೊದಲ ಬೋಧನೆಯು ಧರ್ಮಚಕ್ರ ಪ್ರವರ್ತನ ಎಂದು ಕರೆಯಲ್ಪಟ್ಟಿದೆ. ಗೌತಮ ಬುದ್ಧನು 4 ಶ್ರೇಷ್ಠ ಸತ್ಯಗಳನ್ನು ಮತ್ತು ಅಷ್ಟಾಂಗಿಕ ಮಾರ್ಗವನ್ನು ಸಹ ಬೋಧಿಸಿದನು. ಅದಕ್ಕೋಸ್ಕರನೇ ಅದನ್ನ ಪಂಚ ಪ್ರತಿಜ್ಞೆಗಳು ಎಂದು ಬೋಧಿಸಿದರು. ವರ್ಧಮಾನ ಮಹಾವೀರನು ಪಂಚ ಪ್ರತಿಜ್ಞೆಗಳನ್ನು ಬೋಧಿಸಿದನು, ಅಷ್ಟಾಂಗಿಯ ಮಾರ್ಗವನ್ನು ಅಲ್ಲ. ಅರ್ಥ ಆಯ್ತಲ್ಲ? ಸೊ ವರ್ಧಮಾನ ಯಾವುದು? ಪಂಚ ಪ್ರತಿಜ್ಞೆಗಳನ್ನ ಬೋಧಿಸಿದ್ದು. ಅರ್ಥ ಆಯ್ತಲ್ಲ? ನೋಡಿಲಿ, ಗೌತಮ ಬುದ್ಧನು 4 ಶ್ರೇಷ್ಠ ಸತ್ಯಗಳನ್ನು ಮತ್ತು ಅಷ್ಟಾಂಗಿಕ ಮಾರ್ಗಗಳನ್ನು ಬೋಧಿಸಿದನು. ಪಂಚ ಪ್ರತಿಜ್ಞೆಗಳನ್ನು ಬೋಧಿಸಿಲ್ಲ. ಓಕೆ, ಹಾಗಾದ್ರೆ ಪಂಚ ಪ್ರತಿಜ್ಞೆಗಳನ್ನು ಬೋಧಿಸುವುದವರು ಯಾರು ಅಂತಂದ್ರೆ ವರ್ಧಮಾನ ಮಹಾವೀರ. ನೆನಪಿರಲಿ. ಓಕೆ, ಎಸ್, ವರ್ಧಮಾನ ಮಹಾವೀರನು ಬಿಹಾರದ ಪಾವಪುರಿ ಎಂಬಲ್ಲಿ ನಿರ್ವಹಣವನ್ನ ಹೊಂದಿದನು, ಗುಜರಾತಿನಲ್ಲಿ ಅಲ್ಲ. ರೈಟ್? ಎಸ್. 96ನೇ ಪ್ರಶ್ನೆ ನೋಡಿ, 96ನೇ ಪ್ರಶ್ನೆ. ಓಕೆ, ಸೊ ಇಲ್ಲೇನಿದೆ 96ನೇ ಪ್ರಶ್ನೆಯಲ್ಲಿ? ಮೊದಲೆರಡು ಪದಗಳ ನಡುವಿನ ಸಂಬಂಧವನ್ನು ಗುರುತಿಸಿ ಮತ್ತು 3ನೇ ಪದಕ್ಕೆ ಉತ್ತರವನ್ನ ಆರಿಸಿ ಅಂತ ಇದೆ. ಅಂದ್ರೆ ಸಹನಾ ಇ ಮಂಡಿ, ದೆನ್ ಅಲ್ಲಾವುದ್ದೀನ್ ಖಿಲ್ಜಿ, 40 ಸರದಾರರ ಕೂಟದ ನೇಮಕ, ಇಲ್ತಮಾಷ್. ಇಷ್ಟೇ ಸಿಂಪಲ್. ಓಕೆ, ಸಹನಾ ಇ ಮಂಡಿ ಆಯ್ತು, ಅಲ್ಲಾವುದ್ದೀನ್ ಖಿಲ್ಜಿ ಆದ್ರೆ 40 ಸರದಾರರ ಒಕ್ಕೂಟ ಯಾರ್ದಾಗಿತ್ತು? ಇಲ್ತಮಷ್ ಅವ್ರದ ಆಗಿತ್ತು. ಹಾಗಾದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ಕ್ವಶನ್ಸ್ ಅಲ್ಲಿ? ಯಾವ ರೀತಿಯಾದಂತ ಕ್ವಶನ್ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಬಂದಿದ್ದೀನಿ. ಸಹನಾ ಇ ಮಂಡಿ ಅಲ್ಲಾವುದ್ದೀನ್ ಖಿಲ್ಜಿ ಕಾಲದ ಸೇನಾ ಅಥವಾ ಆಡಳಿತದ ವ್ಯವಸ್ಥೆಯ ಬಗ್ಗೆ ತಿಳಿಸುತ್ತೆ ಅಂತಂದು. ಸೊ 40 ಸರದಾರರ ಒಕ್ಕೂಟದ ನೇಮಕಾತಿ ಇಲ್ತಮಷ್ ಕಾಲದ ಆಡಳಿತದ ಬಗ್ಗೆ ತಿಳಿಸುತ್ತೆ ಅಂತಂದು. ಈ 2 ಪದಗಳು ಯಾವುದ್ರ ಬಗ್ಗೆ ನಮ್ಗೆ ತಿಳಿಸುತ್ತೆ ಅಂದ್ರೆ ಆಡಳಿತ. ಓಕೆ, ಸೊ ಆಡಳಿತದ ಬಗ್ಗೆ ನಮ್ಗೆ ಈ ಪ್ರಶ್ನೆ ಕೇಳಿದ್ದಾರೆ ಅಂತಂದು. 3ನೇ ಪದವು ಆ ಕಾಲದ ಮುಖ್ಯಸ್ಥರನ್ನು ನಾವು ಸೂಚಿಸಬೇಕಾಗತ್ತೆ. ಸೊ ಆ ಕಾಲದ ಮುಖ್ಯಸ್ಥರು ಯಾರಾಗಿದ್ರು? ಇಲ್ತುಮಷ್ ಅವರು ಆಗಿದ್ರು ಅಂತಂದು. ಎಸ್, ಫಿಯಾಸುದ್ದೀನ್ ಬಲ್ಬನ್ ಏನಂದ್ರೆ 1266ರಿಂದ 1287ರವರೆಗೆ ಅವರ ಆಳ್ವಿಕೆಯಾಗಿದ್ದು ದೆಹಲಿಯ 9ನೇ ಸುಲ್ತಾನ್ ಮತ್ತು ಗುಲಾಮ ಎಂದು ಮಾಮೂಲ್ಕ್
ಅಂತಾನೂ ಕರಿತೀವಿ, ಮಾಮುಲ್ಕ್ ಅಂತಾನೂ ಕರಿತೀವಿ ನಾವು. ಗುಲಾಮ ಅಥವಾ ರಾಜವಂಶದ ಪ್ರಮುಖ ಶಾಹಿ ಅಂತಾನೂ ನಾವು ಅವರನ್ನ ಕರಿತೀವಿ. ಅವರು ತಮ್ಮ ದಕ್ಷ ಆಡಳಿತದಿಂದ ಶಕ್ತಿಯುತ ಸೇನೆ ಮತ್ತು ಕೇಂದ್ರೀಕೃತ ಅಧಿಕಾರಕ್ಕಾಗಿ ಪ್ರಸಿದ್ಧಿಯಾಗಿದ್ದರು. ಸೊ ಅಂದ್ರೆ ರಕ್ತ ಮತ್ತು ಕಬ್ಬಿಣದ ನೀತಿಯನ್ನು ತೆಗೆದುಕೊಂಡವರು ಯಾರು ಅಂತಂದ್ರೆ ಫಿಯಾಸುದ್ದೀನ್ ಬಲ್ಬನ್ ಅಂತ ಗೊತ್ತಿರಬೇಕು. ಆಂತರಿಕ ದಂಗೆಗಳನ್ನು ನಡೆಸಿದವರು ಯಾರು, ಆಂತರಿಕ ದಂಗೆಗಳನ್ನು ತಡೆಗಟ್ಟಿದವರು ಯಾರು, ಸುಲ್ತಾನರ ಅಧಿಕಾರವನ್ನು ಬಲಪಡಿಸಿದವರು ಯಾರು, ದೆಹಲಿ ಮತ್ತು ಸುಲ್ತಾನರ ಸಾಮರ್ಥ್ಯವನ್ನು ಹೆಚ್ಚಿಸಿದವರು ಯಾರು ಅಂತಂದ್ರೆ ಫಿಯಾಸುದ್ದೀನ್ ಬಲ್ಬನ್ ಅಂತ ಹೇಳ್ತೀವಿ. ಅದರ ಜೊತೆಗೆ ಮೊಹಮ್ಮದ್ ಬಿನ್ ತುಗ್ಲಕ್, ಓಕೆ, ಮೊಹಮ್ಮದ್ ಬಿನ್ ತುಗ್ಲಕ್ನ ಒಂದು ಆಳ್ವಿಕೆ 1325ರಿಂದ 1351 ಅಂತ ಹೇಳ್ತೀವಿ. ದೆಹಲಿಯ ಸುಲ್ತಾನ ತುಗ್ಲಕ್ 14ನೇ ಸುಲ್ತಾನನ ಆಗಿದ್ದನು. ಸೊ ಇವರು ವಿಸ್ತಾರವಾದಂತ ಆಡಳಿತ ಮತ್ತು ಯೋಜನೆಗಳನ್ನ ದೆಹಲಿಯ ರಾಜಧಾನಿಯನ್ನ ದಖನಿಗೆ ರಾಜಧಾನಿ ಸ್ಥಳಾಂತರ ಮಾಡುವಂತಹ ಒಂದು ಕೆಲಸವನ್ನ ಇವ್ರು ಮಾಡ್ತಾರೆ. ಓಕೆ, ರಾಜರೆಲ್ಲ ಅದನ್ನೇ ಮಾಡಿದ್ದು. ಆ ರಾಜಧಾನಿಯಿಂದ ಈ ರಾಜಧಾನಿಗೆ ತಗೊಂಡ್ ಬರೋದು, ಈ ರಾಜಧಾನಿಯಿಂದ ಆ ರಾಜಧಾನಿಗೆ ತಗೊಂಡ್ ಬರೋದು, ಬರೀ ಈ ಕೆಲಸ ಬಿಟ್ರೆ ಅವ್ರು ಇನ್ನೇನು ಮಾಡಿಲ್ಲ ಅಂತ ನಾನು ಅನ್ಕೋತೀನಿ. ಸೊ ಕಠಿಣ ತೆರಿಗೆ ನೀತಿ ಅಂದ್ರೆ ರೈತರು ವ್ಯಾಪಾರಿಗಳ ಮೇಲೆ ಕಠಿಣ ತೆರಿಗೆಯನ್ನು ವಿಧಿಸುವುದಾಗಿರ್ಬಹುದು, ದಂಗೆಗಳನ್ನು ನಡೆಸುವುದಾಗಿರ್ಬಹುದು, ಸಾಂಸ್ಕೃತಿಕ ಚಿಂತನಶೀಲ ಸುಲ್ತಾನ ಕಲೆ, ವಿದ್ಯಾಭ್ಯಾಸ, ಅದ್ರ ಜೊತೆಗೆ ಮತ್ತು ಆರ್ಥಿಕ ಸಮಸ್ಯೆಗಳು ಅಂದ್ರೆ ನಾಣ್ಯ ಒಂದು ವಿಲೋಪಗಳಾಗಿರ್ಬೋದು, ತೆರಿಗೆ ಭಾರವೂ ಆಗಿರ್ಬೋದು, ಹಾನಿಕಾರಕ ನೀತಿಗಳಿಂದ ಜನರನ್ನು ಹಿಂಸಾಚಾರದಿಂದ ತಡೆಗಟ್ಟಬೇಕು ಅನ್ನುವಂತಹ ಒಂದು ಉದ್ದೇಶವನ್ನು ಯಾರು ಹೊಂದಿದ್ರು, ಮೊಹಮ್ಮದ್ ಬಿನ್ ತುಗ್ಲಕ್ ಹೊಂದಿದ್ರು ಅಂತಂದು. ಎಸ್, ಅದೇ ರೀತಿ ಕುತುಬ್ದಿನ್ ಯಾವ ತರ 1206ರಿಂದ 1210ರವರೆಗೆ ಇವರ ಆಳ್ವಿಕೆಯಾಗಿದ್ದು, 1206ರಲ್ಲಿ ದೆಹಲಿ ಸುಲ್ತಾನರ ಸ್ಥಾಪಕ ಆಗಿ ಆಡಳಿತವನ್ನ ಆರಂಭಿಸ್ತಾನೆ ಅಂತಂದು. ಅದಕ್ಕೆ ಇಲ್ಲಿ 1206ರಲ್ಲಿ ಪ್ರಾರಂಭ ಅಂತ ಹೇಳಿದ್ದು. ಇದು ಗುಲಾಮಿ ರಾಜವಂಶದ ಆರಂಭವಾಗಿತ್ತು. ಇದೇನಾಗಿತ್ತು ಅಂದ್ರೆ ಗುಲಾಮಿ ಸಂತದ ಆರಂಭ ಯಾರಾಗಿದ್ರು ಅಂದ್ರೆ ಕುತುಬ್ದಿನ್ ಐಬಕ್. ಫಸ್ಟ್ ದೆಹಲಿಯ ಒಂದು ಸಂಸ್ಥಾನವನ್ನ ಫಸ್ಟ್ ಆಳ್ವಿಕೆ ಮಾಡಿದ್ದೆ ಯಾರು, ಕುತುಬ್ದಿನ್ ಐಬಕ್ ಅಂತ ಹೇಳ್ತೀವಿ. ಸೊ ಇವ್ರು ಏನೆಲ್ಲ ಕೊಡುಗೆಗಳನ್ನ ಕೊಟ್ಟಿದ್ರು ಅಂದ್ರೆ ಎಲ್ಲರಿಗೂ ಗೊತ್ತು, ಕುತುಬ್ದಿನ್ ಐಬಕ್ ಅಂದ್ರೆ ಕುತುಬ್ ಮಿನಾರನ್ನ ನಿರ್ಮಾಣ ಮಾಡಿದನು. ಅದನ್ನ ಸಂಪೂರ್ಣಗೊಳಿಸಿದವರು ಯಾರು ಅಂತಂದ್ರೆ ಇಲ್ತುಮಶ್ ಅಂತ ಹೇಳ್ತೀವಿ. ಲಕ್ ಬಕ್ಷ್ ಅಂತ ಸಹ ಬಿರುದು ಯಾರಿಗಿತ್ತು ಅಂತಂದ್ರೆ ಕುತುಬ್ದಿನ್ ಐಬಕ್ ಅವರಿಗೆ ಇತ್ತು ಅಂತಂದು ನಾವಲ್ಲಿ ಹೇಳಬಹುದು. ಸೊ ಅದಕ್ಕೆ ಹೇಳಿದ್ದು, ಇವ್ರು ಏನ್ ಮಾಡ್ತಾರೆ, ಸುಲ್ತಾನರ ಕಾಲದಲ್ಲಿ ಮೊದಲ ಮಸೀದಿಯನ್ನು ಸಹ ಕಟ್ಟಣೆಯನ್ನು ಮಾಡ್ತಾರೆ, ಅಂದ್ರೆ ಕುತುಬ್ ಮಿನಾರ್ ಅನ್ನು ಸಹ ಇವರೇ ನಿರ್ಮಾಣ ಮಾಡ್ತಾರೆ ಅಂತಂದು. ಅದಕ್ಕೆ ಇವರಿಗೆ ಲಕ್ ಬಕ್ಷ್ ಬಿರುದನ್ನು ಸಹ ನಾವು ನೋಡಿರ್ತೀವಿ ಅಂತಂದು. ಯಾರದು, ಕುತುಬ್ದಿನ್ ಐಬಕ್ ಅಂತ ಹೇಳ್ತೀವಿ. ಎಸ್, ಕಮ್ ಆನ್, ನೆಕ್ಸ್ಟ್ ಕ್ವಶನ್ 97. ಓಕೆ, 97ನೇ ಪ್ರಶ್ನೆ ಏನಿದೆ ನೋಡೋಣ ಬನ್ನಿ. ಕೊಟ್ಟಿರುವ ಹೇಳಿಕೆಗಳನ್ನ ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನ ಆರಿಸಿ ಅಂತಂದು. ಓಕೆ, ಮತ್ತೆ ಹೇಳಿಕೆಗಳ ರೂಪದಲ್ಲಿ. ಅದಕ್ಕೆ ಪ್ರತಿಯೊಬ್ಬ ರಾಜವಂಶಗಳು, ಪ್ರತಿಯೊಬ್ಬ ರಾಜಮನೆತನಗಳಾಗಿರ್ಬೋದು, ಪ್ರತಿಯೊಂದು ವಿಷಯವನ್ನ ಸಂಪೂರ್ಣವಾಗಿ ಓದ್ಕೊಡ್ರಿ, ಇನ್ ಡೀಟೇಲ್ ಆಗಿ ಒಂದ್ಸರಿ ನೀವು ಓದ್ಕೊಂಡ್ರಿ ಅಂತಂದ್ರೆ ನಿಮ್ಗೆ ಮುಂದೆ HSDRಗೆ GPSRಗೆಲ್ಲ ಈಸಿ ಆಗ್ಬಿಡುತ್ತೆ ಅಂತಂದು. ಎಸ್, ಪ್ರತಿಪಾದನೆ. ಶೇರ್ಷಾನ್ ಮೂಲ ಹೆಸರು ಗಿಯಾಸುದ್ದೀನ್. ಶೇರ್ಷಾನ್ ಬಹಾರ್ ಖಾನ್ ಲೋಹಣಿಯ ಸೇವೆಯಲ್ಲಿದ್ದಾಗ ಒಬ್ಬನೇ ಹುಲಿಯನ್ನು ಕೊಂದು ಶೇರ್ ಖಾನ್ ಎಂಬ ಬಿರುದನ್ನು ಪಡೆದನು ಅಂತಂದು. ಓಕೆ, ಇವೆರಡು ಪ್ರತಿಪಾದನೆ ಮತ್ತು ಸಮರ್ಥನೆಗಳು ಏನಾಗಿವೆ, ಸರಿಯಾಗಿದೆನಾ ಅಥವಾ ತಪ್ಪಾಗಿದೆನಾ ಅಂತ ನೋಡೋಣ. ಇಲ್ಲಿ ಏನಾಗಿದೆ ಆನ್ಸರ್ ನೋಡ್ರಿ, ಎ ತಪ್ಪು ಮತ್ತು ಆರ್ ಸರಿಯಾಗಿದೆ ಅಂತಂದು. ಹಾಗಾದ್ರೆ ಶೇರ್ಷಾನ್ ಮೂಲ ಹೆಸರು ಗಿಯಾಸುದ್ದೀನ್ ಆಗಿತ್ತು ಎಂದು ಹೇಳಿದೆ. ಶೇರ್ಷಾನ ಮೂಲ ಹೆಸರು ಆಗ್ ಖಾನ್. ಓಕೆ, ಅವ್ರ ಹೆಸರು ಏನಾಗಿತ್ತು, ಆಗ್ ಖಾನ್ ಆಗಿತ್ತು. ಬಹಾರ್ ಖಾನ್ ಲೋಹಣಿಯ ಸೇವೆಯಲ್ಲಿದ್ದಾಗ ಒಬ್ಬ ಹುಲಿಯನ್ನು ಕೊಂದು ಶೇರ್ ಖಾನ್ ಅಥವಾ ಶೇರ್ಷಾನ್ ಎಂಬ ಬಿರುದನ್ನು ಸಹ ಪಡೆಯುತ್ತಾನೆ. ಗೊತ್ತಾಯ್ತಲ್ಲ, ಶೇರ್ಷಾನ ಮೂಲ ಹೆಸರು ಗಿಯಾಸುದ್ದೀನ್ ಅಲ್ಲ, ಓಕೆ, ಆಗ್ ಖಾನ್ ಅಂತಂದು ನಾವಲ್ಲಿ ಹೇಳ್ತೀವಿ ಅಂತಂದು. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ, 98ನೇ ಕ್ವಶನ್. ಮತ್ತೆ ಇಲ್ಲಿ ಹೊಂದಿಸಿ ಬರೆಯರಿ ಕೊಟ್ಟಿದ್ದಾರೆ. ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಮತ್ತು ಸರಿಯಾದ ಉತ್ತರವನ್ನ ಆರಿಸಿ ಅಂತಂದು. ಇಲ್ಲೇನಿದೆ, ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ. ಭಾರತದ ರೈತರು ಸಾಲದಲ್ಲೇ ಹುಟ್ಟಿ, ಸಾಲದಲ್ಲೇ ಬದುಕಿ, ಸಾಲದಲ್ಲೇ ಸತ್ತರು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಿಂದ ಬ್ರಿಟಿಷ್ ಸರ್ಕಾರ ಪಡೆಯುತ್ತಿದ್ದ ತೆರಿಗೆ ಹಣವು ಅಪಾರ ತೆರಿಗೆ. ಕಾಂಗ್ರೆಸ್ ಇಂದು ಭಾರತದಲ್ಲಿ ಪೂರ್ಣ ಪ್ರಜಾಪ್ರಭುತ್ವಕ್ಕಾಗಿ ನಿಂತಿದೆ ಹಾಗೂ ಪ್ರಜಾಪ್ರಭುತ್ವಕ್ಕಾಗಿಯೇ ಹೋರಾಡುತ್ತಿದೆ ಹೊರತು ಸಮಾಜಕ್ಕಲ್ಲ ಅಂತ ಹೇಳಿದವರು ಯಾರು ಅಂತ ನಮ್ಗೆ ಗೊತ್ತಾಗಬೇಕು. ಹೌದಾ, ಇಲ್ಲಿದೆ ನೋಡಿ. ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಅಂತ ಹೇಳಿದವರು ಯಾರು, ಲಾರ್ಡ್ ಕಾರ್ನ್ವಾಲಿಸ್ ಅಂತ ಹೇಳ್ತೀವಿ. ಭಾರತದ ರೈತರು ಸಾಲದಲ್ಲೇ ಹುಟ್ಟಿ, ಸಾಲದಲ್ಲೇ ಬದುಕಿ, ಸಾಲದಲ್ಲೇ ಸತ್ತರು ಅಂತ ಹೇಳಿದವರು ಯಾರು, ಚಾರ್ಲ್ಸ್ ಮೆಟ್ಕಾಫ್ ಅಂತ ಕರಿತೀವಿ. ಸೊ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಿಂದ ಬ್ರಿಟಿಷ್ ಸರ್ಕಾರ ಪಡೆಯುತ್ತಿದ್ದ ತೆರಿಗೆ ಹಣವು
ಅಪಾರದ ತೆರಿಗೆ ಅಂತ ಹೇಳಿದವರು ಎಡ್ಮಂಡ್ ಬರ್ಕ್ ಅಂತ ಕರಿತೀವಿ. ಕಾಂಗ್ರೆಸ್ ಇಂದು ಭಾರತದಲ್ಲಿ ಪೂರ್ಣ ಪ್ರಜಾಪ್ರಭುತ್ವಕ್ಕಾಗಿ ನಿಂತಿದೆ ಹಾಗೂ ಪ್ರಜಾಪ್ರಭುತ್ವಕ್ಕಾಗಿ ಹೋರಾಡುತ್ತಿದೆಯೇ ಹೊರತು ಸಮಾಜಕ್ಕಲ್ಲ ಅಂತ ಹೇಳಿದವರು ಜವಾಹರ್ಲಾಲ್ ಲಾಲ್ ನೆಹರು ಅಂತ ಕರಿತೀವಿ. ಸೊ ನೀಟಾಗಿ ನೋಡ್ಕೊಡ್ರಿ, ಯಾಕಂದ್ರೆ ನೆಕ್ಸ್ಟ್ ಟೈಮ್ ರಿಪೀಟ್ ಆಗಲ್ಲ ಅನ್ನೋದಕ್ಕೇನು ಡೌಟ್ ಇಲ್ಲ. ಎಸ್, 99ನೇ ಕ್ವಶನ್ಸ್ ಏನಿದೆ ನೋಡಿ. ಸೋಷಿಯಲ್ ಕಾಂಟ್ರಾಕ್ಟ್ ಎಂಬ ಗ್ರಂಥವನ್ನ ರಚಿಸಿದವರು ಯಾರು ಅಂತಂದು ಎಲ್ಲರಿಗೂ ಗೊತ್ತು, ಯಾರು? ರೂಸೋ ಅಂತ ಹೇಳ್ತೀವಿ. ಯಾವುದು? ಸೋಷಿಯಲ್ ಕಾಂಟ್ರಾಕ್ಟ್ ಇಲ್ಲಿದೆ ನೋಡ್ರಿ. ಈ ಗ್ರಂಥವನ್ನ ಅವರು 1762 ರಚನೆ ಮಾಡ್ತಾರೆ. ಬಟ್ ಅವರು 1712ರಿಂದ 1778ರವರೆಗೆ ಅವರ ಕಾಲಾವಧಿಯಾಗಿತ್ತು. ಈ ಕೃತಿ ಸಮಾಜದಲ್ಲಿ ಅಂದ್ರೆ ರೂಸೋ ಅವರು ರಚಿಸಿರ್ತಕ್ಕಂಥ ಗ್ರಂಥ ಸೋಷಿಯಲ್ ಕಾಂಟ್ರಾಕ್ಟ್ ಏನ್ ಹೇಳುತ್ತೆ ಅಂತಂದ್ರೆ ವ್ಯಕ್ತಿಯ ಮತ್ತು ರಾಜ್ಯದ ನಡುವಿನ ಸಂಬಂಧವನ್ನ ಇಲ್ಲಿ ಎತ್ತಿ ತೋರಿಸುತ್ತೆ. ಓಕೆ, ಜನತೆ ಅಧಿಕಾರಕ್ಕೆ ಹೇಗೆ ಒಪ್ಪುತ್ತಾಳೆ ಮತ್ತು ಪ್ರಜಾಪ್ರಭುತ್ವದ ತತ್ವಗಳನ್ನು ವಿವರಿಸುತ್ತದೆ ಎಂಬುದನ್ನು ಈ ಗ್ರಂಥದಲ್ಲಿ ನಾವು ನೋಡಬಹುದು. ಹಾಗಾದ್ರೆ ವಾರ್ ಆಗಿರ್ಬೋದು, ಮಾಂಟೆಸ್ಕೋ ಆಗಿರ್ಬೋದು, ಅರಿಸ್ಟಾಟಲ್ ಆಗಿರ್ಬೋದು, ಇವರೆಲ್ಲ ಯಾವ ತರವಾದಂತ ಒಂದು ಗ್ರಂಥವನ್ನ ರಚಿಸಿದ್ದಾರೆ ಅಂತ ನೆಕ್ಸ್ಟ್ ಕ್ವಶನ್ಸ್ ಅಲ್ಲಿ ರೈಸ್ ಆಗಿರ್ಬೋದು. ಸೊ ಮಾಂಟೆಸ್ಕೋ ಅವರು ರಚಿಸಿರ್ತಕ್ಕಂಥ ಗ್ರಂಥ ಯಾವುದು ಅಂತಂದಾಗ ದ ಸ್ಪಿರಿಟ್ ಆಫ್ ಲಾ ಅಂತ ಹೇಳ್ತೀವಿ. ಓಕೆ, ದ ಸ್ಪಿರಿಟ್ ಆಫ್ ಲಾಸ್ ಅಂತ ಕರಿತೀವಿ. ಎಷ್ಟರಲ್ಲಿ ರಚನೆ ಮಾಡ್ತಾರೆ ಅವರು? 1748ರಲ್ಲಿ ರಚನೆ ಮಾಡ್ತಾರೆ. ಓಕೆ, ಯಾವುದು? ದಿ ಸ್ಪಿರಿಟ್ ಆಫ್ ಲಾಸ್ ಅಂತ ಕರಿತೀವಿ ಎಂಬ ಗ್ರಂಥವನ್ನ ರಚನೆ ಮಾಡ್ತಾರೆ. ಫ್ರೆಂಚ್ ತತ್ವಜ್ಞಾನಿಗಳಾಗಿದ್ದು ಇವರು ಈ ಗ್ರಂಥದಲ್ಲಿ ಏನಿದೆ ಅಂತಂದ್ರೆ ಸರ್ಕಾರದ 3 ಶಾಖೆಗಳ ತತ್ವಗಳ ಕಾನೂನು ಮಂಡಳಿ ಕಾರ್ಯನಿರ್ವಾಹಕ ನ್ಯಾಯಾಂಗ ಬಗ್ಗೆ ಪ್ರಸಿದ್ಧವಾದಂತ ಉಲ್ಲೇಖನವನ್ನ ಈ ಒಂದು ಗ್ರಂಥದಲ್ಲಿ ಇವರು ಮಾಂಟೆಸ್ಕೋ ಅವರು ರಚಿಸಿದ್ದಾರೆ ಅಂತಂದು. ಅದೇ ರೀತಿಯಾಗಿ ಅರಿಸ್ಟಾಟಲ್ ಅವರು, ಓಕೆ, ಅರಿಸ್ಟಾಟಲ್ ಅವರು ರಚಿಸಿರ್ತಕ್ಕಂಥ ಗ್ರಂಥ ಯಾವುದು ಅಂತಂದ್ರೆ ಇವರು ಪ್ರಸಿದ್ಧ ಗ್ರೀಕ್ ತತ್ವಜ್ಞಾನಿ ಅಂತ ಹೇಳ್ತೀವಿ. ಓಕೆ, ಸೊ ಇವರು ರಚಿಸಿರ್ತಕ್ಕಂಥ ಗ್ರಂಥ ನಿಕೋಮ್ಯಾಕಿಯನ್ ಎಥಿಕ್ಸ್ ಅಂತ ಕರಿತೀವಿ. ಓಕೆ, ನಿಕೋಮ್ಯಾಕಿಯನ್ ಎಥಿಕ್ಸ್ ಪಾಲಿಟಿಕ್ಸ್ ಮತ್ತು ನಿಕೋಮ್ಯಾಕಿಯನ್ ಎಥಿಕ್ಸ್ ಎರಡೂ ಗ್ರಂಥಗಳನ್ನು ಇವರದೇ ಆಗಿತ್ತು. ಒಂದು ಪಾಲಿಟಿಕ್ಸ್ ಅಂತಂದು, ಇನ್ನೊಂದು ನಿಕೋಮ್ಯಾಕಿಯನ್ ಎಥಿಕ್ಸ್ ಅಂತ. ಅರಿಸ್ಟಾಟಲ್ ಅವ್ರು ನೋಡ್ರಿ, ಅರಿಸ್ಟಾಟಲ್ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಪ್ರಸಿದ್ಧ ಪ್ರಾಚೀನ ಗ್ರೀಕ್ ತತ್ವಜ್ಞಾನಿಯಾಗಿದ್ದು ಇವರು ಪೊಲಿಟಿಕ್ಸ್ ಮತ್ತು ನಿಕೋಮ್ಯಾಕಿಯನ್ ಎಥಿಕ್ಸ್ ಎನ್ನುವಂತಹ ಗ್ರಂಥಗಳನ್ನ ರಚಿಸಿದ್ದಾರೆ. ಈ ಗ್ರಂಥದಲ್ಲಿ ಏನು ವಿಷಯ ಒಳಗೊಂಡಿದೆ ಅಂದ್ರೆ ರಾಜಕೀಯ ಮತ್ತು ನೈತಿಕತೆಯ ತತ್ವಗಳನ್ನ ಸಹ ಈ ಗ್ರಂಥದಲ್ಲಿ ವಿವರಿಸಿದ್ದೆ ಅಂತಂದು. ಸೋಷಿಯಲ್ ಕಾಂಟ್ರಾಕ್ಟ್ ಎಂಬ ಗ್ರಂಥ ಅವರ ಕೆಲಸ ಅಲ್ಲ ಅಂತ ಅರ್ಥ ಆಗುತ್ತೆ. ಎಸ್, ನೋಡ್ರಿ 100ನೇ ಕ್ವಶನ್ಸ್ ಏನಿದೆ ಅಂತಂದು ಕೆಳಗಿನ ಹೇಳಿಕೆಗಳನ್ನ ಓದಿರಿ ಮತ್ತು ತಪ್ಪಾಗಿರುವ ಹೇಳಿಕೆಗಳನ್ನ ಆರಿಸಿ ಅಂತಂದು. ಕೆಳಗಿನ ಹೇಳಿಕೆಗಳನ್ನ ಓದಿರಿ ಮತ್ತು ತಪ್ಪಾಗಿರುವ ಹೇಳಿಕೆಗಳನ್ನ ಆರಿಸಿ ಅಂತಂದು ಕೊಟ್ಟಾರ. ಕ್ವಶನ್ ಅರ್ಥ ಮಾಡ್ಕೊಡ್ರಿ. ಇದನ್ನ ಸರಿಯಾಗಿ 4 ಆಪ್ಷನ್ ಓದ್ಕೊಂಡು ತಪ್ಪಾಗಿರೋದು ಯಾವುದು ಅನ್ನೋದ್ರ ಬಗ್ಗೆ ನೀವು ಆಯ್ಕೆ ಮಾಡ್ಬೇಕು ಅಂತಂದು. ನಾ ತಪ್ಪಾಗಿರುವ ಆಪ್ಷನ್ ಹೇಳ್ತೀನಿ ನೋಡ್ರಿ ಯಾವುದು ಅಂತಂದು. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯು ತನ್ನ ಪ್ರಪ್ರಥಮ ಫ್ಯಾಕ್ಟರಿಯನ್ನು 1668ರಲ್ಲಿ ಮಚಲಿಪಟ್ಟಣದಲ್ಲಿ ಆರಂಭಿಸಿದೆ ಅನ್ನೋದು ತಪ್ಪಾದಂತ ಒಂದು ಉತ್ತರ ಇದೆ ಅನ್ನೋ ಆನ್ಸರ್. ಹಾಗಾದ್ರೆ ಉಳಿದ ಆಪ್ಷನ್ ನೋಡ್ರಿ. 1619ರಲ್ಲಿ ಸರ್ ಥಾಮಸ್ ರೋ ಜಹಾಂಗೀರ್ನ ಆಸ್ಥಾನಕ್ಕೆ ಭೇಟಿ ನೀಡಿದೆ, ಇದು ಸರಿ ಇದೆ. ಮೊದಲ ಕರ್ನಾಟಿಕ್ ಯುದ್ಧವನ್ನು ಅಂತ್ಯಗೊಳಿಸಿದಂತ ಎಕ್ಸೆಲಾ ಚಾಂಪಿಯನ್ ಒಪ್ಪಂದವು ಫ್ರಾನ್ಸ್ ಮತ್ತು ಇಂಗ್ಲೆಂಡಿನ ನಡುವೆ ನಡೆಯಿತು, ಇದು ಏನು? ಸರಿಯಾದಂಥದ್ದು. 2ನೇ ಶಾ ಆಲಂ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ನೀಡಿದನು, ಇದನ್ನು ಸರಿಯಾಗಿದೆ ಹೇಳಿಕೆ. ಆದ್ರೆ ಇಲ್ಲಿ ಅವ್ರು ಹೇಳಿದ್ದೇನು? ತಪ್ಪಾದ ಆಯ್ಕೆಯನ್ನ ಗುರುತಿಸಿ ಅಂತಂದದ್ದು. ಸೊ 1668ರಲ್ಲಿ ಮಚಲಿಪಟ್ಟಣದಲ್ಲಿ ಅಲ್ಲ. ಸೊ ಎಲ್ಲಿದೆ ಅಂತ ನೋಡೋಣ ಬನ್ನಿ. ಎಸ್, ಏನು 1617ರಲ್ಲಿ ಸರ್ ಥಾಮಸ್ ರೋ ಜಹಾಂಗೀರ್ ಆಸ್ಥಾನಕ್ಕೆ ಭೇಟಿ ನೀಡಿದರು, ಇದು ಸರಿಯಾಗಿದೆ. ಮೊದಲನೇ ಕರ್ನಾಟಿಕ್ ಯುದ್ಧ ಅಂತ್ಯ 1748ರಲ್ಲಿ ಫ್ರಾನ್ಸ್ ಮತ್ತು ಇಂಗ್ಲೆಂಡಿನ ನಡುವೆ ನಡೆಯಿತು, ಅದು ಯಾವ ಒಪ್ಪಂದದ ಮುಖಾಂತರ ಕೊನೆಗೊಂಡಿತು? ಎಕ್ಸೆಲಾ ಚಾಂಪಿಯನ್ ಒಪ್ಪಂದದ ಮುಖಾಂತರ ಕೊನೆಗೊಂಡಿತು ಅಂತ ಹೇಳ್ತೀವಿ. ಇದ್ರ ಜೊತೆಗೆ 2ನೇ ಶಾ ಆಲಂ ಅವರು 1765ರಲ್ಲಿ, ಓಕೆ, ಸೊ ಏನು ಎಕ್ಸೆಲಾ ಚಾಂಪಿಯನ್ ಮುಖಾಂತರ ಮೊದಲನೇ ಕರ್ನಾಟಿಕ್ ಯುದ್ಧ ಕೊನೆಗೊಳ್ಳುತ್ತೆ. ಸೊ ಈ 2ನೇ ಶಾ ಆಲಂ ಅವರು 1765ರಲ್ಲಿ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ನೀಡಿದರು, ರೈಟ್. ಇದರ ಅರ್ಥ ಕಂಪನಿಗೆ ತೆರಿಗೆ ಸಂಗ್ರಹಣೆ ಅಧಿಕಾರದ ದೊರೆಯಿತು. ಇದರ ಮೂಲಕ ಬ್ರಿಟಿಷ್ ಭಾರತ ಹಣಕಾಸಿನ ನಿಯಂತ್ರಣವನ್ನು ಸಾಧಿಸುವಂತ ಉದ್ದೇಶಕ್ಕೋಸ್ಕರ ಈ ಕೆಲಸ ಮಾಡಿತು ಅಂತಂದು. ಎಸ್, ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಬಗ್ಗೆ ನೋಡ್ಬೇಕು, ಹೌದಾ? ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಏನಿದೆ ಅಂತಂದ್ರೆ ಪ್ರಾರಂಭಿಕ ಫ್ಯಾಕ್ಟರಿ ಸ್ಥಾಪನೆಗಳು 1664ರಲ್ಲಿ ಫ್ರೆಂಚ್ ಸರ್ಕಾರದ ಹುದ್ದೆದಾರಿಗಾಗಿ ನೇತೃತ್ವದಲ್ಲಿ ಕಂಪನಿಯನ್ನ ಸ್ಥಾಪಿಸಲಾಯಿತು. ಆದ್ರೆ ಪ್ರಥಮ ಯಾತ್ರೆ ಆಗಿದ್ದು 1667ರಲ್ಲಿ. ಓಕೆ, ನೇತೃತ್ವ ತಂಡ ಭಾರತಕ್ಕೆ ಬಂದು ವ್ಯಾಪಾರ ಶುರು ಮಾಡಿತು. 1668ರಲ್ಲಿ ಸೂರತ್ ನಗರದ
ಕಂಪನಿ ಪ್ರಥಮ ಫ್ಯಾಕ್ಟರಿ ಸ್ಥಾಪನೆ ಆಗಿತ್ತು ಇಲ್ಲಿ ಸೂರತ್ ಅಲ್ಲಿ. ಎಷ್ಟಾಗ 1668. ಇದೇ ಕ್ವಶನ್ ತಪ್ಪಾಗಿರೋದಿಲ್ಲ. ಓಕೆ, ಅವರು ಏನ್ ಕೊಟ್ಟಾರ, ಮಚಲಿಪಟ್ಟಣ ಅಂತ ಕೊಟ್ಟಿದ್ದಾರೆ. ಓಕೆ, ಮಚಲಿಪಟ್ಟಣ ಇದು ಯಾವಾಗ ಅಂತಂದ್ರೆ 1669. ಕೆಳಗಡೆನೆ ಇದೆ ಅದ. ಓಕೆ, ಬಟ್ 1668ರಲ್ಲಿ ಯಾವುದು, ಸೂರತ್ ಅಂತ ಹೇಳ್ತೀವಿ. ಇಲ್ಲಿದೆ ನೋಡ್ರಿ. ಓಕೆ, ಮಚಲಿಪಟ್ಟಣದಲ್ಲಿ 1669ರಲ್ಲಿ ಸ್ಥಾಪನೆ ಮಾಡಿದ್ರು ಅಂತಂದು. ಇಷ್ಟೇ ಸಿಂಪಲ್. ಓಕೆ, ಸೊ ಈ ರೀತಿ ನೀವು ಸ್ಟಡಿ ಮಾಡ್ತಾ ಹೋದ್ರೆ ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಎಸ್, 101ನೇ ಕ್ವಶನ್ ನೋಡ್ರಿ ಏನ್ ಹೇಳುತ್ತೆ, ಕೆಳಗಿನ ಹೇಳಿಕೆಗಳನ್ನ ಓದಿರಿ ಅಂತ ಮತ್ತೆ ಹೇಳಿಕೆ ರೂಪದಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ ಏನಿದೆ, ಇವರು ಬೆಂಗಳೂರನ್ನು ಮೊಘಲ್ ಸೇನಾನಿಯಿಂದ ಕೊಂಡರು. 2, ಕರ್ನಾಟಕ ಕವಿ ಚಕ್ರವರ್ತಿ ನವಕೋಟಿ ನಾರಾಯಣ ಎಂಬ ಬಿರುದನ್ನು ಹೊಂದಿದ್ದರು. 3, ಅಂಚೆ ವ್ಯವಸ್ಥೆಯು ಇವರ ಕಾಲದಲ್ಲೇ ಜಾರಿಯಾಯಿತು. ಈ 3 ಹೇಳಿಕೆಯು ಯಾರಿಗೆ ಸಂಬಂಧಪಟ್ಟಿದೆ ಅನ್ನೋದ್ರ ಬಗ್ಗೆ ನೀವು ನೋಡಬೇಕು. ನಾನಿಲ್ಲಿ ಆನ್ಸರ್ ಹಾಕಿದ್ದೀನಿ. ಯಾವ್ದು, ಚಿಕ್ಕದೇವರಾಜ ಒಡೆಯರ್ ಅಂತಂದ. ಓಕೆ, ಚಿಕ್ಕದೇವರಾಜ ಒಡೆಯರ್. ಹಾಗಾದ್ರೆ ರಾಜ ಒಡೆಯರ್ ಏನ್ ಮಾಡಿದ್ರು, ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಏನ್ ಮಾಡಿದ್ರು, 4ನೇ ಕೃಷ್ಣರಾಜ ಒಡೆಯರ್ ಏನ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಗೊತ್ತಾಗ್ಬೇಕು ನಮಗೆ. ಹೌದಾ, ಸೊ ಅದಕ್ಕೋಸ್ಕರನೇ ಎಲ್ಲ ಒಂದು ಇಂಪಾರ್ಟೆನ್ಸ್ ಏನಿದೆ ಅವೆಲ್ಲವುಗಳನ್ನ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಬಂದಿದ್ದೀವಿ. ಎಸ್, ಚಿಕ್ಕದೇವರಾಜ ಒಡೆಯರ್ ಬಗ್ಗೆ ನೋಡ್ರಿ, ಅವರ ಆಳ್ವಿಕೆ ಬಂದು 1673ರಿಂದ 1704ರವರೆಗೆ ಮೈಸೂರು ಒಡೆಯರಲ್ಲಿ ಸಮರ್ಥ ಅರಸನಾಗಿ ಇವರು ಕಾರ್ಯವನ್ನು ನಿರ್ವಹಿಸಿದ್ದರು. ತಮ್ಮ ಖಜಾನೆಯಲ್ಲಿ 9 ಕೋಟಿ ಚಿನ್ನದ ಪಕೋಡಿಗಳನ್ನು ಸಂಗ್ರಹಿಸಿದ್ರು. ಅದಕ್ಕೋಸ್ಕರ ಇವರಿಗೆ ನವಕೋಟಿ ನಾರಾಯಣ ಅನ್ನುವಂತ ಒಂದು ಬಿರುದು ಬಂದಿರೋದು. ಓಕೆ, ಸೊ ಅದ್ರ ಜೊತೆಗೆ ಇವರು 18 ಇಲಾಖೆಗಳನ್ನ ಅಂದ್ರೆ 18 ಕಚೇರಿಗಳನ್ನ ವಿಂಗಡಿಸಿದವರು ಯಾರು ಅಂತಂದ್ರೆ ಚಿಕ್ಕದೇವರಾಜ ಒಡೆಯರು. ಪೊಲೀಸ್ ಅಥವಾ ಆರಕ್ಷಕ ಅಥವಾ ಅಂಚೆ, ನೀರಾವರಿ ಮತ್ತು ಪಶುಸಂಗೋಪನೆ ವ್ಯವಸ್ಥೆಯನ್ನು ಜಾರಿಗೆ ತಂದವರು ಯಾರು, ಚಿಕ್ಕದೇವರಾಜ ಒಡೆಯರು. ಸಾಹಿತ್ಯ ಗೀತಗೋಪಾಲ ಮತ್ತು ಚಿಕ್ಕದೇವರಾಜ ಭಿನ್ನಪಂ ಕೃತಿಯನ್ನು ರಚಿಸಿದವರು ಯಾರು, ಚಿಕ್ಕದೇವರಾಜ ಒಡೆಯರು. ಸಾಲಿವಾಹನ ಶಕೆ 1687ರಲ್ಲಿ ಬೆಂಗಳೂರನ್ನು 3 ಲಕ್ಷ ಚಿನ್ನದ ವರಗಳನ್ನ ಕೊಟ್ಟು ಮೊಘಲರಿಂದ ಯಾರು ಖರೀದಿಸ್ತಾರೆ ಅಂತಂದ್ರೆ ಚಿಕ್ಕದೇವರಾಜ ಒಡೆಯರು. ಈ 4 ಪಾಯಿಂಟ್ ಬೇರೆ ಬೇರೆ ಎಕ್ಸಾಮ್ಸ್ ಗಳಲ್ಲಿ ಬಂದಿರೋಕ್ಕೋಸ್ಕರ ಹಾಕಿರೋದು, ಕಂಪಲ್ಸರಿಯಾಗಿ ತಪ್ಪದೆ ನೋಡಿ. ಹಾಗಾದ್ರೆ ರಾಜ ಒಡೆಯರ್ ಏನ್ ಮಾಡ್ತಾರೆ, ಇವರ ಆಳ್ವಿಕೆ ಎಷ್ಟರಲ್ಲಿ, 1552ರಿಂದ 1617ರವರೆಗೆ ಇವರ ಆಳ್ವಿಕೆ ಇರುತ್ತೆ. ಮೈಸೂರು ರಾಜ್ಯದ 9ನೆಯ ಮಹಾರಾಜನಾಗಿದ್ದರು. ಏನು, ಮೈಸೂರು ರಾಜ್ಯದ 9ನೆಯ ಮಹಾರಾಜರಾಗಿದ್ದವರು ಯಾರು, ರಾಜ ಒಡೆಯರು. 1578ರಿಂದ 1617ರವರೆಗೆ ಇವರ ಆಳ್ವಿಕೆ ಆಗಿತ್ತು ಅಂತ ನಾನು ಹೇಳಿದೆ. ಸೊ ಇವರು ವಿಜಯನಗರ ರಾಯಭಾರಿಗಳನ್ನು ಹೊರಹಾಕಿ ರಾಜ್ಯದ ಸ್ವತಂತ್ರವನ್ನ ಘೋಷಿಸಿದರು. ಅಂದ್ರೆ 1610ರಲ್ಲಿ ಏನಾಯ್ತು, ಮೈಸೂರು ದಸರಾ ಆಚರಣೆ ಆರಂಭವಾಯಿತು ಅಂತಂದು. ವೈಶಿಷ್ಟ್ಯ, ಧರ್ಮ ಅನುಯಾಯಿಗಳಾಗಿದ್ದರು ಇವರು. ಮರಣದ ವೇಳೆಗೆ ಚೆಲುವನಾರಾಯಣ ಅಥವಾ ಚೆಲುವರಾಯ ಸ್ವಾಮಿ ದೇವರೊಂದಿಗೆ ಏಕತೆಯಿಂದ ಸೇರಿ ಅವರ ವಿಗ್ರಹ ದೇವಾಲಯಗಳನ್ನ ಕಂಡುಕೊಂಡರು ಅಂತ ಹೇಳ್ಬೋದು ರಾಜ ಒಡೆಯರು. ಅಂದ್ರೆ 1610ರಲ್ಲಿ ಏನಾಯ್ತು, ಮೈಸೂರು ದಸರಾ ಆಚರಣೆ ಪ್ರಾರಂಭ ಆಯಿತು ಅಂತ ಹೇಳ್ತೀವಿ. ಯಾರ ಕಾಲದಲ್ಲಿ, ರಾಜ ಒಡೆಯರ ಕಾಲದಲ್ಲಿ. ಹಾಗಾದ್ರೆ ಮುಮ್ಮಡಿ ಕೃಷ್ಣರಾಜ ಒಡೆಯರು ಏನ್ ಮಾಡ್ತಾರೆ, 1794ರಲ್ಲಿ ಜನಿಸಿದಂತ ಇವರು 1799ರ 5 ವರ್ಷ, ಅದು ಏನು ವಯಸ್ಸಿನಲ್ಲಿ, ಓಕೆ 5 ವರ್ಷದ ವಯಸ್ಸಿನಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಆಡಳಿತಕ್ಕೆ ಬರ್ತಾರೆ. ಮೈಸೂರಿನ ಸಿಂಹಾಸನಕ್ಕೆ ಏರ್ಬಿಡ್ತಾರೆ. ಇಲ್ಲಿ 5 ವರ್ಷದ ವಯಸ್ಸಿನಲ್ಲಿನೇ. ಅವರ ಬಾಲ್ಯದಲ್ಲಿಯೇ ಮಹಾರಾಣಿ ಲಕ್ಷ್ಮೀಮಣಿ ಮತ್ತು ದಿವಾನ್ ಪೂರ್ಣಯ್ಯನವರ ರಾಜ್ಯದ ಆಡಳಿತ ನಿರ್ವಹಿಸಿದರು. ಅಂದ್ರೆ ಅವರ ಒಂದು ಬಾಲ್ಯದಲ್ಲಿನೇ ಸಿಂಹಾಸನ ಏರಿದಾಗ ಲಕ್ಷ್ಮಮಣ್ಣಿ ಮತ್ತು ದಿವಾನರ ಪೂರ್ಣಯ್ಯನವರ ಅವ್ರು ಏನ್ ಮಾಡ್ತಾರೆ, ಆಡಳಿತವನ್ನು ನಿರ್ವಹಿಸ್ಕೊಂಡು ಹೋಗ್ತಾರೆ. 1831ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯವರು, ಅಂದ್ರೆ 1831ರಲ್ಲಿ ಓಕೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯವರು ರಾಜ್ಯದ ಆಡಳಿತವನ್ನು ಕೈಗೊಂಡರು. ಕೃಷ್ಣರಾಜ ಒಡೆಯರು ಕನ್ನಡ ಮತ್ತು ಸಂಸ್ಕೃತ ಸಾಹಿತ್ಯವನ್ನು ಬೆಂಬಲಿಸಿದರು. ಕೃಷ್ಣರಾಜ ಒಡೆಯರು ಏನ್ ಮಾಡ್ತಾರೆ ಅಂತಂದ್ರೆ ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳಿಗೆ ಹೆಚ್ಚಿನ ಒಂದು ಬೆಂಬಲವನ್ನು ಅವರು ನೀಡ್ತಾರೆ. ಸೊ ಅದ್ರ ಜೊತೆಗೆ ಕೃತಿಗಳನ್ನು ರಚಿಸಿ ಕಲೆ ಮತ್ತು ಸಂಸ್ಕೃತಿಗಳ ಬೆಳವಣಿಗೆಗೆ ಸಹಾಯ ಮಾಡ್ತಾರೆ. ಯಾರು, ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅಂತ ಹೇಳ್ತೀವಿ. ಹಾಗಾದ್ರೆ 4ನೇ ಕೃಷ್ಣರಾಜ ಒಡೆಯರ್ ಏನ್ ಮಾಡ್ತಾರೆ, ಸೊ 1884ರಿಂದ 1940ರವರೆಗೆ ಇವರ ಆಳ್ವಿಕೆ ಆಗಿದ್ದು. ಆಧುನಿಕ ಕರ್ನಾಟಕದ ನಿರ್ಮಾತೃ ಅಂತ ಯಾರನ್ನ ಕರೀತಾರೆ ಅಂತಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯ. ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಲ್ಲಿ ಕ್ವಶನ್ ಆಗಿದೆ ಇದು. ಆಧುನಿಕ ಕರ್ನಾಟಕದ ನಿರ್ಮಾತೃ ಅಂತ ಯಾರನ್ನ ಕರೀತಾರೆ, ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ ಕರೀತಾರೆ. ಮೈಸೂರು ರಾಜ್ಯವನ್ನ ಪ್ರಗತಿಪರ ಮತ್ತು ಜನಪ್ರಿಯ ರಾಜ್ಯವನ್ನಾಗಿ ಮಾಡಿದವರು ಯಾರು, ನಾಲ್ವಡಿ ಕೃಷ್ಣರಾಜ ಒಡೆಯರು ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಸ್ಥಳೀಯ ಸಂಸ್ಥೆಗಳನ್ನು ಸ್ಥಾಪಿಸಿ ಗ್ರಾಮ ಪಂಚಾಯಿತಿಗಳನ್ನು ಪ್ರಾರಂಭಿಸಿದರು ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಜಾರಿ ಮಾಡಿದರು. ದೇವದಾಸಿ ಪದ್ಧತಿಯನ್ನು ಸಹ ಇಲ್ಲಿ ನಿಷೇಧ ಮಾಡಿದರು. ದಲಿತರ ಅರಮನೆಯ ಪ್ರವೇಶ ಮತ್ತು ಶಿಕ್ಷಣ ವಿಸ್ತಾರವನ್ನ ಇವರ ಕಾಲದಲ್ಲೇ ಆಗಿದ್ದು. 1911ರಲ್ಲಿ ಕೃಷ್ಣರಾಜ ಒಡೆಯರು KRS ಅಣೆಕಟ್ಟನ್ನು ಸಹ ನಿರ್ಮಾಣ ಮಾಡಿದ್ದಾರೆ. ಇದೇ ಸಮಯದಲ್ಲಿ ಏನಾಗಿದೆ, ಬಂಗಾಳದ
ಬಂಗಾಳದ ರದ್ದತಿ. ಹೌದಲ್ಲ, ಎರಡು ನೋಡ್ರಿ, ಎರಡು ಆರಾಮ್ಸೆ ನೆನ್ಪಿಟ್ಕೊಳ್ಬಹುದು ನೀವು. KRS ಡ್ಯಾಮ್ ಅಥವಾ KRS ಅಣೆಕಟ್ಟು ಯಾವಾಗ ನಿರ್ಮಾಣ ಆಗಿದೆ ಅಂತಂದ್ರೆ 1911ರಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳ್ತೀವಿ. ಸೊ ಅದ್ರ ಜೊತೆಗೆ ಇನ್ನೇನು ಅಂತಂದ್ರೆ ಇಟ್ ಮೀನ್ಸ್ ಕೃಷ್ಣರಾಜ ಒಡೆಯವರು ಅನೇಕ ರೀತಿಯಾದಂಥ ಕನ್ನಡ ಸಾಹಿತ್ಯಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ನೀಡಿದ್ರು ಅಂತಲೂ ನಾವಲ್ಲಿ ಹೇಳ್ಬಹುದು. ಎಸ್, ಲೆಟ್ಸ್ ಕಮ್ ನೆಕ್ಸ್ಟ್ ಕ್ವಶನ್. 102ನೇ ಪ್ರಶ್ನೆ. ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನ ಆರಿಸಿ. ಮತ್ತೆ ಕೇಳಿದಾರೆ ನೋಡಿ. ಏನ್ ಹೇಳುತ್ತೆ? ಫಜಲ್ ಅಲಿಯವರು ರಾಜ್ಯ ಪುನರ್ವಿಂಗಡಣಾ ಆಯೋಗದ ಅಧ್ಯಕ್ಷರಾಗಿದ್ದರು ಹಾಗೂ KM ಫಣಿಕರ್ ಮತ್ತು HN ಕುಂಜ್ರು ಈ ಒಂದು ಆಯೋಗದ ಸದಸ್ಯರಾಗಿದ್ದರು ಅಂತ ಒಂದೇದಾದ್ರೆ. ಎರಡನೇ ನೋಡ್ರಿ, ರಾಜ್ಯ ಪುನರ್ವಿಂಗಡಣಾ ಕಾಯ್ದೆ 1955ರಲ್ಲಿ ಜಾರಿಗೆ ಬಂದಿತ್ತು ಅಂತಂದು. ಎರಡೂ ಹೇಳಿಕೆಗಳೇನಾಗಿವೆ? ಸರಿಯಾಗಿವೆ ಅಂತಂದು. ಓಕೆ, ಸೊ ಎರಡು ಏನಾಗಿವೆ? ಹೇಳಿಕೆಗಳು ಸರಿಯಾಗಿವೆ ಅಂತಂದು ನಾವಲ್ಲಿ ಹೇಳ್ಬಹುದು. ಇಲ್ಲಿ ನೋಡ್ರಿ ಅದರ ವಿಶ್ಲೇಷಣೆ ಇದೆ. ಫಜಲ್ ಅಲಿ ಅಧ್ಯಕ್ಷರಾಗಿದ್ದರು, ಮತ್ತೆ KM ಫಣಿಕರ್ ಮತ್ತು HN ಕುಂಜ್ರು ಸದಸ್ಯರಾಗಿದ್ದರು ಅಂತಂದು. ಭಾರತ ಸರ್ಕಾರ 1953ರಲ್ಲಿ ರಾಜ್ಯ ಪುನರ್ವಿಂಗಡಣಾ ಆಯೋಗವನ್ನ ರಚಿಸಿ ಆಯೋಗದ ಉದ್ದೇಶವು ಪ್ರಾಥಮಿಕವಾಗಿ ಭಾಷಾ ಆಧಾರದ ಮೇಲೆ ರಾಜ್ಯಗಳ ಪುನರ್ವಿಂಗಡಣೆ ಬಗ್ಗೆ ಶಿಫಾರಸನ್ನು ಮಾಡಿತು. ಈ ಫಜಲ್ ಅಲಿ ಆಯೋಗ ಹೆಂಗಿತ್ತು ಅಂತಂದ್ರೆ, ಭಾಷೆಗಳ ಆಧಾರದ ಮೇಲೆ ನಾವೇನ್ ಮಾಡ್ಬೇಕು ಅಂದ್ರೆ ರಾಜ್ಯಗಳ ವಿಂಗಡಣೆ ಮಾಡಬೇಕು ಅನ್ನುವಂಥ ಉದ್ದೇಶವನ್ನ ಇಟ್ಕೊಂಡೆ ಈ ಒಂದು ಫಜಲ್ ಅಲಿ ಒಂದು ಏನಾಯ್ತು, ವಿಂಗಡಣೆ ಆಯಿತು ಅಂತ ಹೇಳ್ಬಹುದು. ಅದರ ಅಧ್ಯಕ್ಷತೆ ಯಾರು ವಹಿಸಿದ್ರು? ಜಸ್ಟಿಸ್ ಫಜಲ್ ಅಲಿ. ಅದರ ಒಂದು ಸದಸ್ಯತ್ವ ಯಾರು ವಹಿಸಿದ್ರು? KM ಫಣಿಕರ್ ಮತ್ತೆ HN ಕುಂಜ್ರು ಅವರು ವಹಿಸಿದ್ದರು ಅಂತಂದು. ಆದ್ರೆ ಇಲ್ಲಿ 1955ರಲ್ಲಿ ಕಾಯ್ದೆ ಜಾರಿಗೆ ಬಂತು ಅಂತ ಹೇಳಿದರೆ ಇದು ತಪ್ಪಾಗುತ್ತೆ. ಸರಿಯಾದ ಕ್ರಮ, ಆಯೋಗದ ವರದಿ 1955ರಲ್ಲಿ ಸಲ್ಲಿಸಿದ್ರು, ಇಲ್ಲಿ ಅದೇ ಕೊಟ್ಟದ್ದು. ಓಕೆ ನೋಡಿ, ರಾಜ್ಯ ಪುನರ್ವಿಂಗಡಣಾ ಕಾಯ್ದೆ ಕೇಳಿದಾರಲ್ಲಿ. ಓಕೆ, ಇಲ್ಲೇನಾಗಿದೆ? ಅದು ಕಾಯ್ದೆ ಅವಾಗ ಜಾರಿಗೆ ಬಂದಿಲ್ಲ, ಅಲ್ಲಿ ಆಯೋಗದ ವರದಿ ಜಾರಿಗೆ ಬಂದಿದ್ದು. ಹೌದಾ? ನಾವು ಏನ್ ಮಾಡ್ತಾ ಇದ್ದೀವಿ? ಈ ಒಂದು ಫಜಲ್ ಅಲಿ ಒಂದು ಭಾಷೆಗಳ ಆಧಾರದ ಮೇಲೆ ಪುನರ್ವಿಂಗಡಣೆ ಮಾಡ್ತಾ ಇದ್ದೀವಿ ಅನ್ನುವಂತಹ ಒಂದು ವರದಿಯನ್ನು ನಾವೇನ್ ಮಾಡ್ತೀವಿ? ಸಲ್ಲಿಸ್ತೀವಿ. ಅದಾದ ಮೇಲೆ ಏನಾಗುತ್ತೆ? 1956ರಲ್ಲಿ ಈ ಕಾಯ್ದೆ ಜಾರಿಗೊಳ್ಳುತ್ತೆ. ಯಾವಾಗ? ನವೆಂಬರ್ 1956ಕ್ಕೆ ಈ ಒಂದು ಆಯೋಗ ಏನಾಗುತ್ತೆ? ಜಾರಿಗೆ ಬರುತ್ತೆ. ಹಾಗಾದ್ರೆ ಇಲ್ಲಿ ಏನಾಗುತ್ತೆ? ಎ ಮಾತ್ರ ಸರಿಯಾಗುತ್ತೆ. ಒಂದೇದ್ ನೋಡ್ರ ಆನ್ಸರ್. ಓಕೆ, ಒಂದೇ ಆನ್ಸರ್ ಕರೆಕ್ಟ್ ಆಗುತ್ತೆ. ಹೌದಾ? ಎಕ್ಸ್ಪ್ಲನೇಷನ್ ನೋಡಿದ್ರೆ ನಮ್ಗೆ ಅರ್ಥ ಆಗ್ಬಿಡುತ್ತೆ. ಇಲ್ಲಿ 1955ರಲ್ಲಿ ಕಾಯ್ದೆ ಜಾರಿಗೆ ಬಂತು ಅಂತ ಇದೆ. ಪುನರ್ವಿಂಗಡಣೆ ಕಾಯ್ದೆ ಜಾರಿಗೆ ಬಂದಿತ್ತು ಅಂತಂದು. ಎಸ್, ನೋಡೋಣ ಇದು. ಓಕೆ, ಸೊ ಇಲ್ಲಿ ವಿಶ್ಲೇಷಣೆ ನೋಡ್ರಿ ಗೊತ್ತಾಗ್ಬಿಡುತ್ತೆ. ಸರಿಯಾದಂತ ಕ್ರಮ, ಆಯೋಗದ ವರದಿ ಮಾಡಿದ್ದು 1955ರಲ್ಲಿ ಸಲ್ಲಿಸಿದ್ದು. ರಾಜ್ಯ ಪುನರ್ವಿಂಗಡನಾಶೀಲ ಕಾಯ್ದೆ 1956ರಲ್ಲಿ 31 ಆಗಸ್ಟ್ 1955ರಲ್ಲಿ ಅಂಗೀಕೃತ ಆಗಿದ್ದು. 1 ನವೆಂಬರ್ 1956ಕ್ಕೆ ಇದು ಜಾರಿಗೆ ಬಂದಿತ್ತು ಅಷ್ಟೇನೆ. ಓಕೆ, ಸೊ ಇದು ಲಾಸ್ಟ್ ಟೈಮಲ್ಲಿ ಇದು ಯಾವುದೇ ಮಾರ್ಕ್ಸ್ ಅನ್ನ ಅವರು ಕೊಟ್ಟಿಲ್ಲ. ಅರ್ಥ ಆಯ್ತಲ್ಲ? ಎಸ್, 103 ಅಂತ ಹೇಳ್ತೀವಿ. 103 ಏನಿದೆ? ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನ ಆರಿಸಿ ಅಂತ ಇದೆ. ಹೇಳಿಕೆ ಏನಿದೆ ನೋಡ್ರಿ. ಭಾರತ ಸರ್ಕಾರವು ಭಾರತದ ರಾಷ್ಟ್ರ ಲಾಂಛನವನ್ನು 26 ಜನವರಿ 1950ರಂದು ಅಂಗೀಕರಿಸಿತು. ಭಾರತದ ರಾಷ್ಟ್ರಗೀತೆಯಾಗಿರುವಂತಹ ಜನಗಣ ಮನವನ್ನ ರವೀಂದ್ರನಾಥ್ ಟಾಗೂರ್ ಅವರು 1911ರಲ್ಲಿ ಹಿಂದಿ ಭಾಷೆಯಲ್ಲಿ ರಚಿಸಿದ್ರು. ಸಿ ನೋಡ್ರಿ, ಭಾರತ ಸರ್ಕಾರವು ರಾಷ್ಟ್ರೀಯ ಪಂಚಾಂಗವನ್ನ 1957ರಲ್ಲಿ ಮಾರ್ಚ್ 22ರಂದು ಆಚರಣೆಗೆ ತಂದಿತು. ಓಕೆ, ಸೊ ಹಾಗಾದ್ರೆ ಇಲ್ಲಿ ಉತ್ತರ ಬಂದ್ಬಿಟ್ಟು ಯಾವುದು? ಸೆಕೆಂಡ್ ಒನ್, A, C ಮತ್ತು D ಸರಿಯಾದಂತ ಒಂದು ಉತ್ತರವಾಗಿದೆ ಅಂತಂದು. ಸೊ ನೋಡೋಣ ಬರ್ರಿ, ಇಲ್ಲಿ ಎಕ್ಸ್ಪ್ಲನೇಷನ್ ಹಾಕಿದ್ದೆ ನಾನು ಏನಂತಂದು. A ಏನಿದೆ? ಭಾರತ ಸರ್ಕಾರವು ಭಾರತದ ರಾಷ್ಟ್ರ ಲಾಂಛನವನ್ನ 26 ಜನವರಿ 1950ರಂದು ಅಂಗೀಕರಿಸಿದೆ, ಸರಿಯಾಗಿದೆ. ಓಕೆ, 26 ಜನವರಿ 1950ರಂದು ಭಾರತ ಗಣರಾಜ್ಯ ಆಗಿ ಸ್ಥಾಪಿತವಾದಾಗ ಭಾರತದ ರಾಷ್ಟ್ರ ಲಾಂಛನವನ್ನ ಅಧಿಕೃತವಾಗಿ ಅಂಗೀಕರಿಸಲಾಯಿತು ಅಂತ ಹೇಳ್ತೀವಿ ಇಲ್ಲಿ. ಓಕೆ, ಬಿ ಏನಾಗಿದೆ? ತಪ್ಪಾಗಿದೆ ನೋಡ್ರಿ. ಅಂದ್ರೆ ಭಾರತ ರಾಷ್ಟ್ರಗೀತೆ ಜನಗಣ ಮನ ಅನ್ನೋ ರವೀಂದ್ರನಾಥ್ ಟಾಗೂರ್ ಅವರು 1911ರಲ್ಲಿ ಹಿಂದಿ ಭಾಷೆಯಲ್ಲಿ ರಚಿಸಿದರು ಅಂತ ಐತಿ. ಅದು ತಪ್ಪು. ಅವ್ರು ಯಾವ ಭಾಷೆಯಲ್ಲಿ? ಬಂಗಾಳಿ ಭಾಷೆಯಲ್ಲಿ ರಚನೆ ಮಾಡ್ತಾರೆ ಅಂತಂದು. ಓಕೆ, ಸೊ ಸಿ ನೋಡ್ರಿ ಏನಿದೆ ಅಂತಂದು. ಭಾರತ ಸರ್ಕಾರವು ರಾಷ್ಟ್ರೀಯ ಪಂಚಾಂಗವನ್ನ 1957ರಲ್ಲಿ ಮಾರ್ಚ್ 22ರಂದು ಆಚರಣೆಗೆ ತಂದಿದ್ದು ಸರಿಯಾಗಿದೆ. ಅಂದ್ರೆ 22 ಮಾರ್ಚ್ 1957ರಲ್ಲಿ ಭಾರತೀಯ ರಾಷ್ಟ್ರೀಯ ಪಂಚಾಂಗ ಅಧಿಕೃತವಾಗಿ ಪ್ರಕಟಿಸಲಾಯಿತು. ಎಸ್, ಆನಂದ ಮಠ್ ಕಾದಂಬರಿಯನ್ನ ಬಂಕಿಂ ಚಂದ್ರ ಚಟರ್ಜಿ ಅವರು ರಚಿಸಿದರು. ರೈಟ್, ಬಂಕಿಂ ಚಂದ್ರ ಚಟರ್ಜಿ ಅವರು ಈ ಕಾದಂಬರಿಯನ್ನು ರಚಿಸಿದ್ದರು. ಇದರಿಂದ ವಂದೇ ಮಾತರಂ ಗೀತೆಯನ್ನು ಸೇರಿದೆ ಅಂತಂದು. ಓಕೆ, ವಂದೇ ಮಾತರಂ ಗೀತೆಯನ್ನ ಬಂಕಿಂ ಚಂದ್ರ ಚಟರ್ಜಿ ಅವರು ಆನಂದ ಮಠದಿಂದ ರಚನೆಯಾಗಿದೆ ಅಂತಂದು ನೀವು ಈ ತರ ನೆನ್ಪಿಟ್ಟುಕೊಳ್ಬಹುದು. ಎಸ್, 104. ನೆಕ್ಸ್ಟ್ ಕ್ವಶನ್ ಯಾವುದು? 104ನೇ ಪ್ರಶ್ನೆ.
ಪ್ರತಿ ವರ್ಷ ವಿಶ್ವಸಂಸ್ಥೆಯ ದಿನವನ್ನ ಆಚರಿಸುವುದು ಯಾವಾಗ ಅಂತಂತ ನಿಮ್ಗೆಲ್ಲರಿಗೂ ಗೊತ್ತಿದೆ ಅಂತ ಅನ್ಕೋತೀನಿ. ಯಾವಾಗ? October 24 ರಂದು. ಓಕೆ, ಸೊ October 24 ಪ್ರತಿ ವರ್ಷ ವಿಶ್ವಸಂಸ್ಥೆಯ ದಿನವನ್ನ ಆಚರಣೆ ಮಾಡ್ತೀವಿ. ಕಾರಣ ಏನು ಅಂತಂದ್ರೆ ವಿಶ್ವಸಂಸ್ಥೆ 1945 ಸ್ಥಾಪನೆ ಆಗುತ್ತೆ. ಓಕೆ, ಪ್ರಮುಖ ತಾರೀಕು ಬಂದು ಏಪ್ರಿಲ್ 25, 1945. ಸ್ಯಾನ್ಸ್ ಫ್ರಾನ್ಸಿಸ್ಕೋ ಅಮೆರಿಕ 50 ದೇಶಗಳ ಪ್ರತಿನಿಧಿಗಳು ಚಾರ್ಟರ್ಗೆ ಸಹಿ ಹಾಕಿದರು. October 24 ನೋಡಿ, October 24, 1945 ಚಾರ್ಟರ್ ಜಾರಿಗೊಂಡಿತ್ತು. ಈ ದಿನವನ್ನ ಪ್ರತಿ ವರ್ಷವನ್ನ ನಾವೇನಂತ ಆಚರಿಸ್ತೀವಿ? ವಿಶ್ವಸಂಸ್ಥೆಯ ದಿನಾಚರಣೆ ಅಂತಂದು ಆಚರಿಸ್ತೀವಿ. 1971 ಉದ್ದೇಶ ವಿಶ್ವಶಾಂತಿ, ಭದ್ರತೆ, ಸಹಕಾರ, ಮಾನವ ಹಕ್ಕುಗಳನ್ನು ಜಾಗೃತಿಗೊಳಿಸಬೇಕು ಅನ್ನುವಂಥ ಉದ್ದೇಶವನ್ನ ಹೊಂದಿತ್ತು. ಆದ್ರೆ 193 ರಾಷ್ಟ್ರಗಳನ್ನ ನಾವಿಲ್ಲಿ ಏನ್ ಮಾಡ್ತೀವಿ? ವಿಶ್ವಸಂಸ್ಥೆಯಲ್ಲಿ ನೋಡ್ತೀವಿ ಅಂತಂದು. 105ನೇ ಪ್ರಶ್ನೆ ನೋಡ್ರಿ, ಕೆಳಗೆ ನೀಡಿರುವ ಎಲ್ಲಾ ಹೇಳಿಕೆಗಳನ್ನು ಓದಿರಿ ಅಂತಂದು. ಓಕೆ, ಕೆಳಗೆ ನೀಡಿರ್ತಕ್ಕಂಥ ಎಲ್ಲಾ ಹೇಳಿಕೆಗಳನ್ನ ನೋಡಿರಿ ಅಂತ ಕ್ವಶನ್ ಇದೆ. ಏನಂತ? ಕನಿಷ್ಠ ಕೂಲಿ ಕಾಯ್ದೆಯು 1948 ಜಾರಿಗೆ ಬಂದಿತು ಅಂತಂದು. ಓಕೆ, 86ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಮೂಲಕ 11ನೇ ಮೂಲಭೂತ ಕರ್ತವ್ಯವನ್ನು 11 ಮೂಲಭೂತ ಕರ್ತವ್ಯ. ಓಕೆ, ಸೊ 11 ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಯಿತು. 1947 ಡಿಸೆಂಬರ್ 13 ಧ್ಯೇಯಗಳ ನಿರ್ಣಯವನ್ನು ಮಂಡಿಸಲಾಯಿತು. ಭಾರತ ಸಂವಿಧಾನದ 352ನೇ ವಿಧಿಯು ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಸಂಬಂಧಿಸಿದೆ. ನಿಮ್ಗೆ ಆಲ್ಮೋಸ್ಟ್ ಏನಾಗಿರುತ್ತೆ ಗೊತ್ತಾಗಿರುತ್ತೆ ಒಂದೆರಡು, ಹೌದಲ್ವಾ? ಸೊ ಏನಿದೆ ಅಂತಂದು ನಾನು ಡೀಟೇಲ್ ಆಗಿ ಕೊಟ್ಟಿದ್ದೀನಿ ನೋಡ್ರಿ. ಇಲ್ಲಿ ಕನಿಷ್ಠ ಕೂಲಿ ಪದ್ಧತಿ, ಮಿನಿಮಮ್ ವೇಜಸ್ ಆಕ್ಟ್ 1948. ಓಕೆ, 1948 ಜಾರಿಗೆ ಬರುವ ದಿನಾಂಕ 15. ಇದನ್ನು ಕೇಳಿರ್ತಾರೆ ಸಮ್ ಟೈಮ್. ಓಕೆ, ಸೊ ಜಾರಿಗೆ ಬರುವ ದಿನಾಂಕ 15 ಮಾರ್ಚ್ 1948. ಉದ್ದೇಶ ಏನಾಗಿದೆ ಅಂತಂದ್ರೆ ಕಾರ್ಮಿಕರಿಗೆ ನಿರ್ದಿಷ್ಟ ಉದ್ಯೋಗಗಳಲ್ಲಿ ಕನಿಷ್ಠ ವೇತನ ನಿಗದಿಪಡಿಸಬೇಕು ಅಂತಂದು. ಓಕೆ, ಕಾರ್ಮಿಕರಿಗೆ ಕನಿಷ್ಠ ಉದ್ಯೋಗಗಳಲ್ಲಿ ನಿರ್ದಿಷ್ಟವಾದಂತ ಕನಿಷ್ಠ ಕೂಲಿಯನ್ನು ನಿಗದಿಪಡಿಸಬೇಕಂತಾನೆ ಈ ಕಾಯ್ದೆ ಬಂದಿರೋದು. ಕಾರ್ಮಿಕರ ಶೋಷಣೆ ವಿರುದ್ಧ ಹೋರಾಡಬೇಕಂತಾನೆ ಈ ಕಾಯ್ದೆ ಬಂದಿದ್ದು. ಅವರ ಜೀವನ ಮಟ್ಟವನ್ನು ಸುಧಾರಿಸಬೇಕನ್ನುವಂತ ಉದ್ದೇಶನೇ. ಓಕೆ, ಕೈಗಾರಿಕಾ ಮತ್ತು ಕೃಷಿ ಕ್ಷೇತ್ರಗಳಲ್ಲಿ ಕಾರ್ಮಿಕರ ಹಕ್ಕುಗಳನ್ನ ರಕ್ಷಿಸಬೇಕು ಅನ್ನುವಂಥ ಉದ್ದೇಶಕ್ಕೋಸ್ಕರ ಈ ಒಂದು ಕಾಯ್ದೆಯನ್ನ ನಾವು ರಚಿಸಿದ್ದು ಅಂತಂದು. 86ನೇ ಸಂವಿಧಾನದ ತಿದ್ದುಪಡಿ ಯಾವಾಗ? 2002 ಮೂಲಕ ಭಾರತ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳಲ್ಲಿ ಮಾಡಿದ ಪ್ರಮುಖ ಬದಲಾವಣೆಗಳನ್ನು ನಾವಿಲ್ಲಿ ನೋಡಬಹುದು ಅಂತಂದು. ಹಾಗಾದ್ರೆ 21A ವಿಧಿ ಏನನ್ನ ಹೇಳುತ್ತೆ ಅಂತಂದ್ರೆ 6ರಿಂದ 14 ವರ್ಷದ ವಯಸ್ಸಿನ ಮಕ್ಕಳಿಗೆ ಕಡ್ಡಾಯ ಮತ್ತು ಉಚಿತ ಶಿಕ್ಷಣವನ್ನ ನೀಡಬೇಕು ಅಂತಂದು. ಟಿಪ್ಪಣಿ ನೋಡ್ರಿ, ಮಕ್ಕಳಿಗೆ ಶಿಕ್ಷಣವನ್ನ ಮೂಲಭೂತ ಹಕ್ಕು ಆಗಿ ಘೋಷಿಸಲಾಗಿದೆ. ಹೌದಲ್ವಾ? ಎಸ್. 45ನೇ ವಿಧಿ ನೋಡ್ರಿ ಏನ್ ಹೇಳುತ್ತೆ? ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧಿಸಿದಂತೆ 6 ವರ್ಷದಿಂದ 14 ವರ್ಷದ ವಯಸ್ಸಿನ ಮಕ್ಕಳಿಗೆ ಬಾಲ್ಯ ಪೋಷಣೆ ಶಿಕ್ಷಣ ನೀಡುವ ರಾಜ್ಯದ ಪ್ರಯತ್ನಿಸಬೇಕು ಅಂತಂದು. ಅಂದ್ರೆ ಹಳೆಯದು 45ನೇ ವಿಧಿ 14 ವರ್ಷದ ವಯಸ್ಸಿಗೆ ಮಕ್ಕಳಿಗೆ ಉಚಿತ ಕಡ್ಡಾಯ ಶಿಕ್ಷಣ ನೀಡುವಂತ ಸೂಚಿಸುತ್ತಿತ್ತು. ಇದನ್ನು ನವೀಕರಿಸಲಾಗಿ ಏನ್ ಮಾಡಿದೆ? 45ನೇ ವಿಧಿಯಲ್ಲಿ 14 ವರ್ಷ ಅಂದ್ರೆ 6ರಿಂದ 14 ವರ್ಷದ ಮಕ್ಕಳಿಗೆ ಕಡ್ಡಾಯವಾಗಿ ಪೋಷಣೆ ಮತ್ತು ಶಿಕ್ಷಣವನ್ನ ನೀಡಬೇಕು. ಹಾಗಾದ್ರೆ 51A ವಿಧಿ ಏನ್ ಹೇಳುತ್ತೆ? 11ನೆಯ ಮೂಲಭೂತ ಕರ್ತವ್ಯ ಅಂತ ಹೇಳ್ತೀವಿ. ಅಂದ್ರೆ ಪೋಷಕರು ತಮ್ಮ ಮಕ್ಕಳಿಗೆ 6 ಮತ್ತು 14 ವರ್ಷ ವಯಸ್ಸಿನ ಮಕ್ಕಳಿಗೆ ಶಿಕ್ಷಣ ಪಡೆಯುವಂತ ಅವಕಾಶವನ್ನು ಕಲ್ಪಿಸಬೇಕೆಂದು ಇದು ತಿಳಿಸುತ್ತೆ. ಅಂದ್ರೆ ಪೋಷಕರ ಹಕ್ಕು ಮತ್ತು ಕರ್ತವ್ಯ ಎರಡೂ ಇಲ್ಲಿ ಸ್ಪಷ್ಟಪಡಿಸುತ್ತೇವೆ ಅಂತಂದು. ಹಾಗಾದ್ರೆ ಇಲ್ಲಿ ಆಬ್ಜೆಕ್ಟಿವ್ ರೆಸೊಲ್ಯೂಷನ್ಸ್ ಅಂತ ಇದೆ. ಓಕೆ, ಮಂದೈಗಳ ನಿರ್ಣಯ ಅಂತಂದು. ಹಾಗಾದ್ರೆ ಮಂಡಿಸಿದ ದಿನಾಂಕ 13 ಡಿಸೆಂಬರ್ 1946 ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಸಂವಿಧಾನ ರಚನಾ ಸಭೆಯಲ್ಲಿ ಮಂಡಿಸಲಾಗಿದ್ದು. ಅಳವಡಿಕೆ 22 ಜನವರಿ 1947 ಅಳವಡಿಸಲಾಯಿತು. ಉದ್ದೇಶ ಭಾರತ ಸಂವಿಧಾನ ರಚನೆಗಾಗಿ ಮೂಲಭೂತ ತತ್ವಗಳನ್ನ ನಿರ್ಧರಿಸುವುದು, ಭಾರತವನ್ನ ಸಾರ್ವಭೌಮ ಪ್ರಜಾಪ್ರಭುತ್ವ ಗಣರಾಜ್ಯ ಎಂದು ಘೋಷಿಸುವುದು, ಸಾಮಾಜಿಕ ನ್ಯಾಯದ ಮಾರ್ಗದರ್ಶನ ನೀಡುವುದಾಗಿತ್ತು. ಸೊ ಆದ್ರೆ 1947 ಮಂಡಿಸಲಾಯಿತು ಎಂಬುದೇನಾಗಿದೆ? ತಪ್ಪಾದಂತ ಹೇಳಿಕೆ ಅಂತ ನಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ನಿಜವಾಗಿಯೂ 1946 ಡಿಸೆಂಬರ್ 13 ಮಂಡಿಸಲಾಯಿತು ಅಂತ ಹೇಳ್ತೀವಿ. ಯಾವುದು? ಧ್ಯೇಯಗಳನ್ನ ಅಂತಂದು. ಸೊ ಅದೇ ರೀತಿಯಾಗಿ 352ನೇ ವಿಧಿ ಏನ್ ಹೇಳುತ್ತೆ ಅಂದ್ರೆ ರಾಜ್ಯ ತುರ್ತು ಪರಿಸ್ಥಿತಿ ಅಲ್ಲ, ರಾಷ್ಟ್ರ ತುರ್ತು ಪರಿಸ್ಥಿತಿಯ ಬಗ್ಗೆ ತಿಳಿಸುತ್ತೆ ಅಂತಂದು. ರಾಷ್ಟ್ರ ತುರ್ತು ಪರಿಸ್ಥಿತಿ, ರಾಜ್ಯ ತುರ್ತು ಪರಿಸ್ಥಿತಿ ಯಾವಾಗ ಘೋಷಣೆ ಆಗುತ್ತೆ ಅಂತಂದ್ರೆ ಇಲ್ಲಿ ಯಾವುದೇ ರೀತಿಯಾದಂತ ದೇಶದಲ್ಲಿ ಯುದ್ಧಗಳು ಆರಂಭವಾಗಿ ಯಾವುದೇ ಸಶಸ್ತ್ರ ಅಥವಾ ಹಸ್ತಕ್ಷೇಪ ಅಥವಾ ಆಂತರಿಕ ಅಸಮಾನತೆ ಇದ್ದಾಗ ರಾಷ್ಟ್ರಪತಿಯವರು ಏನ್ ಮಾಡ್ತಾರೆ ಅಂತಂದ್ರೆ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡ್ತಾರೆ ಅಂತ ಹೇಳ್ತೀವಿ. ಇದು ಯಾವುದು? 352 ರಾಜ್ಯ ತುರ್ತು ಪರಿಸ್ಥಿತಿ ಯಾವುದು ಅಂತಂದ್ರೆ 360. ಓಕೆ, ನೆಕ್ಸ್ಟ್ ಬರುತ್ತೆ ಅದನ್ನು
ಸೊ ಮುಂದೆ ಕಂಟಿನ್ಯೂ ಆಗಿ ಏನು ಮಾಡ್ತೀನಿ ಅಂತಂದರೆ, ಸೊ ಇಲ್ಲಿಗೆ ಯಾವುದು ಎಷ್ಟು 105ನೇ ಕ್ವಶನ್ಗೆ ನಾನು ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನಿಮಗೆ ತರಗತಿ ಕಂಟಿನ್ಯೂ ಆಗುತ್ತೆ 106ನೇ ಪ್ರಶ್ನೆಯಿಂದ ಏನು ಸಮಾಜಶಾಸ್ತ್ರಕ್ಕೆ ಸಂಬಂಧ ಅಥವಾ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ತರಗತಿಗಳು ನೆಕ್ಸ್ಟ್ ತಗೊಳ್ತಾ ಹೋಗ್ತೀನಿ. ನೀವು ಏನು ಮಾಡಬೇಕು, ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ಅಥವಾ ಅರ್ಥ ಆಗ್ತಿದೆ ಅಥವಾ ಇನ್ನೇನಾದರೂ ಕೇಳಬೇಕು ಅನ್ನೋದಿದ್ರೆ ಕಮೆಂಟ್ ಬಾಕ್ಸಲ್ಲಿ ಖಂಡಿತವಾಗಿ ತಿಳಿಸಿ. ಆದರೆ ನಮ್ಮ ಚಾನಲನ್ನು ನೀವೇನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇದೇ ರೀತಿ ನಮಗೆ ಸಪೋರ್ಟ್ ಮಾಡಿ. ಕಂಟಿನ್ಯೂ ಆಗಿ ಎಲ್ಲ ನಮ್ಮ ವೀಡಿಯೋಸ್ಗಳು ಬರ್ತಾ ಇರ್ತವೆ, ವಾಚ್ ಮಾಡಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.